ಅಂತಂದ್ರೆ ನಮಗೇನಪ್ಪ ಅಂದ್ರೆ ಈ ಜೀಪ್ ಜಾಥಾಕ್ಕೆ ಆಮೇಲೆ ಕಾರ್ ಜಾಥಾ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಕಲಾಲ್ ಬಂಡಿಯ ರೈತರು ಮತ್ತು ಹುಲಿಯಾಯ್ದರ ರೈತರು ಮತ್ತು ಇಲ್ಲಿ ಕೆಲವೊಂದು ತಳುಯಿಗೆರೆಯವರು ಹೀಗೆ ಬೇರೆ ಬೇರೆ ರೈತರು ಏನಪ್ಪ ಅಂದ್ರೆ ಬಂದು ಅದಕ್ಕೆ ಏನಪ್ಪ ಅಂದ್ರೆ ಕೈಗೂಡಿಸಿದ್ರು. ಕನಕಗಿರಿಯವರು ಬಂದಿದ್ದರು, ಅಲ್ಲೇ ಸೇರಿಕೊಂಡ್ರು. ಇಷ್ಟು ಹೋರಾಟ ಆಗಿದ್ದನ್ನು ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಸ್ಮರಿಸ್ಕೊಳ್ಬೇಕಿಲ್ಲೇ. ಆ ಹೋರಾಟಗಾರರಿಗೆ ನಾನೇನಪ್ಪ ಅಂದ್ರೆ ಒಂದು ಇಲ್ಲಿ ಯಾಕೆ ಹೇಳಿದೆ ಅಂತಂದ್ರಪ್ಪ ಅಂದ್ರೆ ಅದೊಂದು ಪ್ರೇರಣೆ ಆಗಿ ಕೊಡ್ದವ್ರಿಗೆ ಅಂತ ಅಂದು ಇಲ್ಲಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಏನು ಅಂತಂದರೆ ಒಣ ಬೇಸಾಯ ಮತ್ತು ನೀರಾವರಿ ಅಂತೇಳಿ. ಒಣ ಬೇಸಾಯ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದು ವೇಳೆ ಎದ್ದು ಕೂತ್ಕೊಂಡ್ರೆ. ಒಣ ಬೇಸಾಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದ್ರೆ ಇಡೀ ಕುಷ್ಟಗಿಯಲ್ಲ, ಇಡೀ ಕೊಪ್ಪಳ ಜಿಲ್ಲೆಯನ್ನೆಲ್ಲ ಏನಪ್ಪ ಅಂದ್ರೆ ನೀರು ಹರಿಸ್ಬೋದು. ಅಷ್ಟೊಂದು ಏನಪ್ಪ ಅಂದ್ರೆ ಸಾಮರ್ಥ್ಯ ರೈತರಲ್ಲಿದೆ. ಆ ಬದ್ಧತೆ ಇದ್ದರೆ ಆಗತ್ತೆ ಅಂತಕ್ಕಂಥದ್ದು. ಇಲ್ಲ ನಮಗೆ ಮುಂಚೆ ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ರು? ಈ ಬಿ ಸ್ಕೀಮಿಗೆ 1.5 TMC ಇಟ್ಟಿದ್ರು. 1.5 TMC ಮಾತ್ರ. ಇವತ್ತು ಸುಮಾರು 13 ಅನ್ಬೋದು, 12.85 ಹಿಂಗೆಲ್ಲ ಕೊಟ್ಟಿದ್ದಾರೆ. ಅಷ್ಟು ಕೊಡಲಿಕ್ಕೆ ಸಾಧ್ಯ ಆಗಿದ್ದು ಹೆಂಗಂದರೆ ನಮ್ಮ ಹೋರಾಟದಿಂದ. ಹೋರಾಟ ಇಲ್ದೇ ಇದು ಸಾಧ್ಯ ಆಗ್ತಾ ಇದ್ದಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ನಾನು. ಈ ಕೃಷ್ಣಾ ಬಿ ಸ್ಕೀಮ್ ಒಂದು ತ್ವರಿತಗತಿಯಲ್ಲಿ ತೀವ್ರ ಸ್ವರೂಪದಲ್ಲಿ ಒಂದು ಕದನ ಸ್ವರೂಪದಲ್ಲಿ ಹೋರಾಟ ಆರಂಭ ಆಗಬೇಕಾದ್ರಪ್ಪ ಅಂದರೆ ಕಾರಣ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ ಅಂತ ಹೇಳ್ತೀನಿ. ನೀರಿನ ಬಾಟಲ್ ಕೊಡ. ಯಲಬುರ್ಗಾ ತಾಲೂಕಿನ ಬಳ್ಳೊಟ್ಟಿಗೆ ಅಂತಕ್ಕಂಥ ಗ್ರಾಮದಲ್ಲಿ ಯಲಬುರ್ಗಾ ತಾಲೂಕು ಸಾಹಿತ್ಯ ಪರಿಷತ್ ಸಮ್ಮೇಳನ ನಡೀತು. ಅದರಲ್ಲಿ ಹೀಗೆ ನೀರಾವರಿಯದು ಒಂದು ಗೋಷ್ಠಿ. ನಾನು ಟಿ ವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಶರಣಪ್ಪ ಬಾಚಲಾಪುರು ಮತ್ತು ರಾಯರೆಡ್ಡಿ, ನಾನು ಗೋಷ್ಠಿಗೆ ಅಧ್ಯಕ್ಷತೆ ವಹಿಸಿದ್ದೆ. ರಾಯರೆಡ್ಡಿಯವರು ವಿಷಯ ಮಂಡನೆ ಮಾಡೋರಿದ್ದರು, ಶರಣಪ್ಪ ಬಾಚಲಾಪುರವರು ವಿಷಯ ಮಂಡನೆ ಮಾಡೋರಿದ್ದರು. ಪಾಪ ರಾಯರೆಡ್ಡಿ ಅವರಿಗೆ ಈ ರಾಜಕೀಯ ಇದು ಚಿತ್ರ ಗೀಳುಗಳು ಮತ್ತು ಏನೇನೋ ಅಡ್ಡಡ್ಡ ಮಾತಾಡೋದು ಎಲ್ಲ. ಅವ್ರು ನಮ್ಮ ಶರಣಪ್ಪ ಬಾಚಲಾಪುರ ಅವರಿಗೆ ಮಾತಾಡ್ತಾ ಏನೇನೋ ಅಡ್ಡ ಮಾತಾಡಿ ಅದು ಮಾಡಬೇಡ ಇದು ಹೇಳಬೇಡ ಅಂತೇಳಿ ಹೇಳೋರು ಅವರು. ಕಡೆಗೆ ನಾನು ಹೇಳಿದೆ, ಅಧ್ಯಕ್ಷ ನಾ ಅದೀನಿ ಸುಮ್ಮನೆ ಕೂತ್ಕೊಡ್ರಿ ಅಂತ ಹೇಳಿದೆ. ಕಡೆಗೆ ಅವ್ರು ನೀವು ಮಾತಾಡೋ ಮುಂದೆ ಎಲ್ಲ ಹೇಳ್ರಿ ಅಂತ ಹೇಳಿದೆ. ಅವ್ರು ಮಾತಾಡಿದರು. ಏನಂದ್ರೆ ಈ ಬಿ ಸ್ಕೀಮ್ ಅಂತ ಹೇಳ್ತಾರಲ್ಲ, ಇದು ಅಸಾಧ್ಯದ ಮಾತು. ಇದು ಏನಂದ್ರಪ್ಪ ಅಂದ್ರೆ ಆಗಂಗೆ ಇಲ್ಲ. ಯಾರ ಇದನ್ನು ಮಾಡಿ ತೋರಿಸಿದ್ರಪ್ಪ ಅಂದ್ರೆ ಚಾಲೆಂಜ್ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ಅವರೊಂದು ಕಾರಣ ಕೊಟ್ಟರು. ಪಾಪ ಈ ನಾರಾಯಣಪುರ ಅಂತಕ್ಕಂಥದ್ದು ಕೆಳ ಪ್ರದೇಶದಲ್ಲಿದೆ, ನಾವು ಅದಕ್ಕಿಂತ ಮೇಲಿನ ಪ್ರದೇಶದಲ್ಲಿದ್ದೀವಿ ನಾವು. ಅವರಿಗೆ ನಾ ಹೇಳಿದೆ, ರಾಯರೆಡ್ಡಿ ಅವರೇ ಪಾಪ ಈ ಮಾತುಗಳನ್ನು ಹೇಳಿ ನಿಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಲಿಫ್ಟ್ ಅಂದ್ರೆ ಅರ್ಥ ಏನಂತಂದರೆ ಕೆಳ ಪ್ರದೇಶದಿಂದ ಮೇಲಕ್ಕೆ ಹರಿಸೋದೇ ಲಿಫ್ಟ್ ಅಂತಾರೆ. ಇಲ್ಲ ಫ್ಲಡ್ ಇರಿಗೇಷನ್ ಇರ್ತೈತೆ. ಎಲ್ಲಿ ಅಂದ್ರೆ ಗ್ರಾವಿಟೇಷನ್ ಮೇಲೆ ಹರಿದು ಹೋಗ್ತಾ ಇರ್ತೈತೆ. ಅದು ಫ್ಲಡ್ ಇರಿಗೇಷನ್ ಬೇರೆ, ಲಿಫ್ಟ್ ಇರಿಗೇಷನ್ ಬೇರೆ. ನಾವು ಮಾತಾಡ್ತಾ ಇರೋದು ಲಿಫ್ಟ್ ಇರಿಗೇಷನ್ ಅಂತ ಹೇಳಿದೆ ನಾನು. ಆವಾಗ ಏನೇನೋ ತಡಬಡಿಸಿದ್ರು, ಏನೇನೋ ಮಾಡಿದರು. ಆಮೇಲೆ ಹೇಳಿದೆ ಅವರಿಗೆ, ನೀವು ಹೇಳಿದ್ರಲ್ಲ ಚಾಲೆಂಜ್ ಮಾಡೀನಿ ಅಂತ ಹೇಳಿದ್ರಲ್ಲ, ನಾವು ಇದನ್ನ ಚಾಲೆಂಜನ್ನು ಸ್ವೀಕಾರ ಮಾಡ್ತೀನಿ, ಇದು ಹೋರಾಟ ಸ್ಟಾರ್ಟ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಅದಾಗಿ ಒಂದು 2-3 ತಿಂಗಳಲ್ಲೇ ಕುಷ್ಟಗಿ ಕಲ್ಮಠದಲ್ಲಿ ಏನಂತಾರಪ್ಪ ಅಂದರೆ ಒಂದು ಸಭೆ ನಡೀತು. ನಮ್ಮ ಪತ್ರಿಕಾ ಮಿತ್ರರೆಲ್ಲ ಇದ್ದರು, ನಮ್ಮ ಇವರು ದೊಡ್ಡನಗೌಡರು, ಆಮೇಲೆ ಏನಂತಾರೆ ಬೇರೆ ಬೇರೆಯವರೆಲ್ಲ, ಇವು ಹಸನ್ ಸಾಬ್ರು ಬಂದಿದ್ದರು, ಅಲ್ಲೇ ಮಾಜಿ MLAಗಳು ಎಲ್ಲರೂ ಬಂದಿದ್ದರು. ಬಂದು ಅಲ್ಲೇ ಏನಪ್ಪ ಅಂದ್ರೆ ಒಂದು ತೀರ್ಮಾನ ಆಯಿತು. ಏನು, ನಾವೆಲ್ಲ ನಿಯೋಗ ಹೋಗಬೇಕು ಪಕ್ಷಾತೀತವಾಗಿ ಅಂತಂದು. ನಾ ಹೇಳಿದೆ ಅಲ್ಲ, ಏನು ಟ್ರಿಬ್ಯುನಲ್ ಜಡ್ಜ್ಮೆಂಟು ಅವು ಇವು ದಾಖಲೆ ಸಮಿತಿ ಎಲ್ಲ ತೊಗೊಂಡು ಬಂತು. ನಾನು ಹೇಳಿದೆ, ಎಲ್ಲ ಕನ್ವಿನ್ಸ್ ಆಯಿತು.
ಈ ಥರ ನಮಗೇನಪ್ಪ ಅಂದ್ರೆ ಕುಷ್ಟಗಿಗೆ 7-8 ಸಾವಿರ ಎಕರೆ ಕೊಟ್ಟಿದ್ದಾರೆ. ಅದು ಅಲ್ಲೇ ಹರಿದು ಬರೋದ್ರೊಳಗಡೆ ಏನಪ್ಪ ಅಂದ್ರೆ ಹಿಂಗೆ ಹೋಗಿಬಿಡ್ತೈತೆ, ಅದು ನೀರು ಅಲ್ಲಿ ಹರಿಯಂಗಿಲ್ಲ ಅದು ಅಂತ. ಇವತ್ತು ನಮ್ಮ ಆ ಹೋರಾಟದ ಪರಿಣಾಮವಾಗಿ ಇವತ್ತು ಆ ಯೋಜನೆಗೆ 2.5 ಲಕ್ಷ ಕೊಟ್ಟಿದ್ದ, 2.5 ಲಕ್ಷ ಏನಪ್ಪ ಅಂದ್ರೆ ನೀರಾವರಿ ಆಗ್ತಾಯಿದೆ. ಕುಷ್ಟಗಿ ಒಂದಕ್ಕೆ ಏನಪ್ಪ ಅಂದ್ರೆ ಸುಮಾರು 1 ಲಕ್ಷ ಆಗ್ತಾಯಿದೆ. ಆದರೆ ಅದು ಅದ್ರದ್ದು ಬೇರೆ ಇದೆ. ಇವತ್ತೇನಪ್ಪ ಅಂದ್ರೆ ತುಂಬ ಎಲ್ಲ 80-90% ಕೆಲಸಗಳಾಗಿದ್ದಾವೆ. ಆದ್ರಪ್ಪ ಅಂದರೆ ನಮಗಿನ್ನೂ ಆಗಬೇಕಾಗಿದೆ. ಏನಾಗಬೇಕಾಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೆ ಈ ಒಂದು ಪುಸ್ತಕ ರೆಡಿ ಮಾಡ್ತಾಯಿದ್ದೆ. ಆದರೆ ಅವ್ನು ನಮ್ಮ ಪ್ರೆಸ್ನವ್ರು ಇನ್ನೂ ಲೇಟ್ ಆಯಿತು, ಏನೇನೋ ಆಯಿತು ಅಂತೇಳಿ ಕೊಡಲಿಲ್ಲ. ಇಲ್ಲಾಂದ್ರೆ ಇವತ್ತು ಅದು ಬಿಡುಗಡೆ ಆಗ್ತಾಯಿತ್ತು, ಆಗಿಲ್ಲ. ಅದಕ್ಕಾಗಿ ಇವು ನಮ್ಮ ದೊಡ್ಡನಗೌಡರಿಗೂ ಹೇಳಿದ್ದೀನಿ, ಒಂದು ವಿಶೇಷ ದಿವಸವನ್ನು ನಾನು ಇಟ್ಟುಕೊಂಡು ಅದನ್ನು ಸಪ್ರೇಟಾಗಿ ಅದಕ್ಕೊಂದು ವಿಶೇಷ ಐಡೆಂಟಿಟಿ ಬರೋ ಹಂಗೆ ಏನಪ್ಪ ಅಂದ್ರೆ ಒಂದು ಅದನ್ನು ಬಿಡುಗಡೆ ಮಾಡೋಣ ಅಂತಂತಂದು. ಏನಾಗಿದೆ ಇವತ್ತು, ಏನಾಗಬೇಕಾಗಿದೆ ಇವತ್ತು? ಪಾಪ ಇಲ್ಲಿ ಇವರು ನಮ್ಮ ಮಾಜಿ ಶಾಸಕರಾಗಿರ್ತಂಥ ದೊಡ್ಡನಗೌಡರು, ಬಯ್ಯಾಪುರ ಅಮರೇಗೌಡರು ಎಲ್ಲ ಎದ್ದು ಹೋಗ್ಬೇಡ್ರಿ ಏನಪ್ಪ ಅಂದ್ರೆ ಯಾರಿಗೆ ಹೇಳ್ಬೇಕು, ನಾವು ಎದ್ದು ಹೋಗಬಾರ್ದು, ಕೂತ್ಕೊಂಡು ಕೇಳಬೇಕು ಅಂತ ಹೇಳಿ ತಾವೇ ಎದ್ದು ಹೋಗ್ಬಿಟ್ರು ಅವರು. ಅವಸರ ಅಂದರೆ ಬೋಧನೆ ಭಾಳ ಸರಳ, ನಾವು ಆಚರಣೆ ತರೋದು ಭಾಳ ಕಷ್ಟ. ಅವರು ಹೇಳಿದರು ಪಾಪ ಇದಕ್ಕೆ ಏನು, ಈ ಹರಿಬ್ರಹ್ಮ ಬಂದರೂ ಸಹಿತ ಇದು ಸಾಧ್ಯ ಆಗೋದಲ್ಲ ಅಂತೇಳಿ. ಆದರೆ ಇವತ್ತಾಗಿದೆ. 70-80 ಕೆರೆಗಳು ತುಂಬಿದ್ದಾವೆ ಇವತ್ತು. ಇನ್ನೂ ತುಂಬಲಿಕ್ಕೆ ಏನಪ್ಪ ಅಂದ್ರೆ ಕೆಲವೊಂದು ಇದ್ದಾವೆ. ಇವತ್ತು ಅದೇ ಶಾಸಕರು ಯಾವುದು ಆಗಲ್ಲ ಅಂತ ಹೇಳಿದ್ರು, ಅವರು ಓಡಾಡ್ತಾ ಇದ್ದಾರೆ ಕೆರೆ ತುಂಬಿಸೋದ್ರ ಸಲುವಾಗಿ. ಆ ಕಾಮಗಾರಿಗಳು ಯಾರ್ಯಾರು ಇದು ಮೈನರ್ ಇರಿಗೇಷನ್ ಇಂಜಿನಿಯರ್ಸ್ ಬಂದರೆ ಅವ್ರ ಹತ್ರ ಕರೆಸಿ ಎಲ್ಲ ಮಾತಾಡ್ತಾ ಇದ್ದಾರೆ. ತಮ್ಮ ಏನೇನೋ ಇರ್ತಾವಲ್ಲ ಮಾತಾಡೋದು. ಅಂದರೆ ಯಾರಿಗೆ ಅದು ಯಾರ್ಯಾರ್ದೋ ಮಾತು ಕೇಳಿಕೊಂಡು ಯಾರ್ಯಾರ್ದೋ ಒಂದು ಏನಪ್ಪ ಅಂದ್ರೆ ಪ್ರಭಾವಕ್ಕೊಳಗಾಗಿ ಆ ಥರ ನೆಗೆಟಿವ್ ಆಗಿ ಒಂದು ವಿರೋಧವಾಗಿ ಏನಪ್ಪ ಅಂದ್ರೆ ವಿರೋಧ ಮಾಡಬೇಕಂತಕ್ಕಂಥದ್ದು ಮಾಡೋದು ಸರಿಯಲ್ಲ ಅನ್ನೋದು ಇವತ್ತು ಅವ್ರಿಗೆ ಮನದಟ್ಟು ಆಗಿರ್ಬೋದು. ಆಗಿದ್ದಿಲ್ಲ ಅಂದರೆ ಆಗಲಿ ಅಂತ ನನ್ನ ಆಶಯ. ಹಾಗೆ ಇವತ್ತು ನಮಗೆ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಇವತ್ತು ನಾವೇ ಸಕ್ರಿಯವಾಗಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಯಾರು ಮಾಡ್ತಾರೆ ಅವ್ರಿಗೆ ಕೂತಲ್ಲೇ ಆದರೂ ಸಹಿತ ಮಾಡ್ರಪ್ಪ ಅಂತ ಹೇಳಬೇಕು, ಅಡ್ಡಗಾಲು ಹಾಕಬಾರ್ದು. ಇವತ್ತು ಅದಕ್ಕೆ ನಾನು ಎಲ್ಲ ನಮ್ಮ ತಾಲೂಕಿನ ಒಂದು ರೈತ ಬಾಂಧವರಲ್ಲಿ ಜನರಲ್ಲಿ ವಿನಂತಿ ಏನು ಮಾಡ್ಕೊಳ್ತೀನಿ ಅಂತ ಹೇಳಿದರೆ, ಇಡೀ ಒಂದು ಜನಾಂದೋಲನ ಆಗಬೇಕು. ಜನಾಂದೋಲನ ಆಯಿತು ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಜಾಗೃತಿ ಬರ್ತದೆ. ಈಗ ಮೊನ್ನೆ ನಮ್ಮ ಪತ್ರಿಕಾ ಮಿತ್ರರು ಕೇಳಿದರು, ನಾನು ಇನ್ನು ಬೆಂಗಳೂರಲ್ಲಿದ್ದೆ, ಹೀಗೆ ಇಲ್ಲಿ ಟ್ರೈನು ಇವೆಲ್ಲ ಬರ್ತಾ ಇದ್ದಾವ್ರಿ ಹೆಂಗೆ ಅಂತೇಳಿ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ನಾನು ಹೇಳಿದೆ, ಟ್ರೈನ್ ಬರೋದು ಒಳ್ಳೆಯದು, ಆದರೆ ಟ್ರೈನ್ ಬಳಕೆ ಎದಕ್ಕಾಗತ್ತೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ. ನಮ್ಮ ಭಾಗದ ರೈತರು ಕೂಲಿಕಾರರು ಹೊಟ್ಟೆ ಹೊರ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಗುಳೆಯದ್ದು ಹೋಗ್ಲಿಕ್ಕೆ ಟ್ರೈನ್ ಆಗಬಾರ್ದು. ಏನಾದರೂ ದೊಡ್ಡ ಏನೋ ಒಂದು ಸಾಧನೆ ಮಾಡಲಿಕ್ಕೆ, ಇಲ್ಲಾಂದ್ರಪ್ಪ ಅಂದ್ರೆ ಬೆಂಗಳೂರಿಗೆ ಏನಪ್ಪ ಅಂದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಮಾಲ್ಗಳನ್ನು ಸಪ್ಲೈ ಮಾಡಲಿಕ್ಕೆ, ಹೌದಾ, ಆ ಥರದಲ್ಲಿ ಬಿಸ್ನೆಸ್ ಸಲುವಾಗಿ ಅಡ್ಡಾಡಲಿ ಅವರು. ಅದು ಬಿಟ್ಟು ಏನಪ್ಪ ಅಂದ್ರೆ ದೇವರಾಜರ್ಸ್ ಕಾಲಕ್ಕೆ ಗುಲ್ಬರ್ಗಾದಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಅಂತ ಅಂದ್ರೆ ಒದರ್ತಿದ್ರು, ಬರಗಾಲ್ ಎಕ್ಸ್ಪ್ರೆಸ್ ಬಂತು ಅಂತೇಳಿ. ಬರಗಾಲ ರೈತ ಅಂತ ಹೆಸರಿಟ್ಬಿಟ್ಟಿದ್ರು, ರೈಲ್ ಅಂತ ಹೆಸರಿಟ್ಬಿಟ್ಟಿದ್ರು ಅದಕ್ಕೆ. ಆ ಥರ ಬರಗಾಲ ರೈತ ಇಲ್ಲಿ ಏನಪ್ಪ ಅಂದ್ರೆ ಗುಳೆಯದ್ದು ಹೋಗೋ ರೈಲ್ ಆಗಬಾರ್ದಲ್ಲ ಇಲ್ಲಿ ಕುಷ್ಟಗಿ ಒಳಗಡೆ. ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ ಇವತ್ತು. ಅದಕ್ಕೆ ರೈಲು ಬರಬೇಕು, ಬಸ್ಸು ಬರಬೇಕು, ಎಲ್ಲ ಬರಬೇಕು ನಮಗೆ, ಅವೇನು ಬೇಡ ಅನ್ನಂಗಿಲ್ಲ. ಆದರೆ ನಮ್ಮ ರೈತರ ಬದುಕು ಒಂದು ಸ್ವಾಯತ್ತ ಆಗಬೇಕು, ಸ್ವತಂತ್ರ ಆಗಬೇಕು. ಇಲ್ಲಿ ಜನ ಒಂದು ಏನಪ್ಪ ಅಂದ್ರೆ ಸಾಯ್ತಾ ಇದ್ದಾರೆ, ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಕುಷ್ಟಗಿ ಅಂತಲ್ಲೆಲ್ಲ ಕಡೆಗೆ ಏನಪ್ಪ ಅಂದ್ರೆ ತಿಂಗಳಿಗೊಮ್ಮೆ ನೀರು ಇರ್ತಿದ್ವು. ಅಲ್ಲಿ ಇದಕ್ಕೆ ಕುಷ್ಟಗಿ ಒಳಗಡೆ ಏನಂತಂದ್ರೆ ಕಲ್ಯಾಣ ಮಂಟಪದಲ್ಲಿ ನೀರೇ ಇರ್ತಾ ಇರಲಿಲ್ಲ. ಮದುವೆಗೆ ಬರಬೇಕಾದವ್ರಿಗೆಲ್ಲ ಹೇಳ್ತಿದ್ರು ಅಂತೆ, ನಾನು ನೋಡಿಲ್ಲ ಅದನ್ನ. ಅಲ್ಲೇ ನಿಮ್ಮ ಮನೆಯಾಗನ ಏನಪ್ಪ ಅಂದ್ರೆ ಇದನ್ನು ಸ್ನಾನ ಆಗಿನ ಮುಗಿಸ್ಕೊಂಡು ಒಮ್ಮಕ್ಕಲ್ಲಿ ಅಕ್ಕಿ ಕಾಳಿಗೆ ಬರ್ರಿ ಅಂತೇಳಿ. ಕುಷ್ಟಗಿ ಒಳಗಡೆ ಏನಪ್ಪ ಅಂದ್ರೆ ನೀರಿಲ್ಲ ಸೊಲಗೆ ಕನ್ಯಾ ಕೊಡ್ತಿದ್ದಿಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು. ಇವತ್ತಿಲ್ಲಿ ಕೆಲವೊಂದು ಕಡೆಗೆ ಹುಲಿಗೆರೆ ಅಂತಲ್ಲಿ ಇವತ್ತು ಗ್ರಾನೈಟ್ ಆಗಿರ್ಬೋದು, ಆದರೆ ಬೇರೆ ಬೇರೆ ಕಡೆಗೆಲ್ಲ ಏನಿದೆ, ಏನೂ ಇಲ್ಲ. ಇಲ್ಲಿನೂ ಸಹಿತ ನಮ್ಮ ಶರಣಪ್ಪ ವಕೀಲರು ಹೇಳ್ತಾಯಿದ್ರು, ಬರೀ ಎಲ್ಲ ಮಾರ್ಕೊಂಡ್ಬಿಟ್ಟಿರಿ ನೀವು ಅಂತೇಳಿ. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಒಣ ಬೇಸಾಯ ಅಂತಕ್ಕಂಥದ್ದನ್ನು ಮರ್ತು ಬಿಡ್ಬೇಕು ನಾವು. ಇವತ್ತು ತಯಾರಾದ್ವಿ ಅಂತಂದ್ರೆ 15 TMC ಅಲ್ಲ,
30 TMC ತೊಗೊಳಕೈತೆ ನಮಗೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಅದು ಇಡೀ UKPದೂ ನಾನು ಹೇಳ್ಬೋದು, ಅದಕ್ಕೊಂದು ಸಪ್ರೇಟ್ ಸಂಕೀರ್ಣ ಅಂತೇಳಿ ನೀವೇನಪ್ಪ ಅಂದ್ರೆ ಏರ್ಪಡಿಸಿದರೆ ಏನಿದೆ ಅದ್ರ ಕತೆ ಅಂತಂದು. ಇವತ್ತು 200 TMC ಆಂಧ್ರ ಪ್ರದೇಶಕ್ಕೆ ಹರಿದು ಹೋಗ್ತಾ ಇದೆ. 200 TMC ತಿಳ್ಕೊರಿ. ಇವತ್ತು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಒಂದು ಶ್ವೇತಪತ್ರ ಹೊರಡಿಸ್ಲಿ, ನಾವು ನಮ್ಮ ಭಾಗದ ನೀರೆಷ್ಟಿದೆ, ನಾವು ಬಳಸ್ಕೊಳ್ತಾ ಇರ್ತಕ್ಕಂಥ ನೀರೆಷ್ಟು, ಸಿದ್ದರಾಮಯ್ಯನವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಇಲ್ಲ, ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ರಾಜಕೀಯ ಇಚ್ಛಾಶಕ್ತಿ ಯಾಕಿಲ್ಲ ಅಂತ ಹೇಳಿದರೆ, ಅವರೊಂದು ಕಾರಣ ಕೊಡ್ತಾರೆ. ಯಾರು ಹೋದ್ರಪ್ಪ ಅಂದ್ರೆ ನೀವು ಕೇಳಿದರೆ, ಇಲ್ಲ ಅದು ಆಗಲ್ಲ, ಯಾಕಂತಪ್ಪ ಅಂದ್ರೆ ಅದು 524 ಮೀಟ್ರಿಗೆ ಏರಬೇಕು, ಭಾಳ ಏರೋದು ಐತೆ ಅದ್ರ ಕೆಲಸ, ಮತ್ತು ಅವು ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದಾವ, ಅವ ಆಗಲ್ಲ. ನಮ್ಮ ನೀರಾವರಿ ಮಂತ್ರಿ DK ಶಿವಕುಮಾರ್ ಅವರು ಪಾಪ ನೀರಾವರಿ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ. ನಾನಲ್ಲಿ ಹೇಳೋದು, ರಾಯರೆಡ್ಡಿ ಅವರೇ ಹೇಳಿದ್ದಾರೆ, ನನಗೆ ಮತ್ತು ಬೊಮ್ಮಾಯಿಗೆ ಬಿಟ್ಟರೆ ಯಾರಿಗೂ ಜ್ಞಾನ ಇಲ್ಲ ಇದ್ರದ್ದು ಅಂತೇಳಿ. ಅವ್ರ ಪಾರ್ಟಿಯವರು ಹೇಳಿದ್ದಾರೆ. ಅಂದರೆ ನೀರಾವರಿ ಮಂತ್ರಿಗೆ ಜ್ಞಾನ ಇಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ದಂಗೆ. ಅವರು ಮೊನ್ನೆ ಸದನದಲ್ಲಿ ಅವರು ಇದ್ರೇನು ನಮ್ಮ ದೊಡ್ಡನಗೌಡರು, ಅಲ್ಲ ರೀ 1 ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ, ಹೆಂಗೆ ಕೊಡ್ಲಿಕ್ಕಾಗುತ್ತೆ, ಇದೆಲ್ಲ ಏನಪ್ಪ ಅಂದ್ರೆ ಕ್ರೆಸ್ಟ್ ಗೇಟ್ ಎಲ್ಲ ಕೂಡಿಸ್ಲಿಕ್ಕಾಗುತ್ತೆ, ಸಾಧ್ಯ ಇಲ್ಲದ ಮಾತಿದು ಅಂತೇಳಿ. ಇವತ್ತಲ್ಲ ರೀ, 20 ವರ್ಷದಿಂದ 1 ಕೋಟಿ ರೂಪಾಯಿ ಕಾಂಪೆನ್ಸೇಷನ್ ಕೊಟ್ಟಿದ್ದೀರಿ ಕಾರವಾರದಲ್ಲಿ, ಮಂಗಳೂರಿನಲ್ಲಿ. ಇವತ್ತೆಷ್ಟು ಕೋಟಿ ಆಯ್ತು ಲೆಕ್ಕ ಹಾಕಿರಿ. ಅದು 20 ವರ್ಷದಿಂದ ಕೊಟ್ಟಿದ್ದೀರಿ. ನಮ್ಮ ಈ ಆಲ್ಮಟ್ಟಿ ಮುಳುಗಡೆ ಪ್ರದೇಶದ ರೈತರಿಗೆ ಎಷ್ಟು 20,000 50,000 ಕೊಟ್ಟು ಹೊರಗೆ ದಬ್ಬಿದ್ರಿ ಅವ್ರನ್ನ. ಇವತ್ತೇನಪ್ಪ ಅಂದ್ರೆ ಅಂಥವ್ರಿಗೆ ಮೆರವಣಿಗೆ ಮಾಡ್ತಾರೆ ಕೆಲವೆಲ್ಲ ಅಲ್ಲಿ ಇರ್ತಕ್ಕಂಥ IAS ಆಫೀಸರಿಗೆ. ಅವ್ರ ಹೆಸರು ಯಾರು ನಿಮ್ಗೆ ಗೊತ್ತಿಲ್ಲ. ಏನು ಅಂದರೆ ಭಾಳ ತ್ವರಿತಗತಿಯಲ್ಲಿ ಮಾಡಿದರು ಅಂತೇಳಿ. ತ್ವರಿತಗತಿಯಲ್ಲಿ ಎಲ್ಲ ರೈತರ ಒಂದು ಸಂಹಾರ ಮಾಡಿದರು. ಸರಿಯಾದ ರೀತಿಯಿಂದ ರಿಹ್ಯಾಬಿಲಿಟೇಷನ್ ಮಾಡಿರಿ, ಒಂದು ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ. ಎಷ್ಟೋ ಕೋಟಿಗಟ್ಟಲೆ ಏನಪ್ಪ ಅಂತಂದ್ರೆ ಲಕ್ಷಾಂತರ ಕೋಟಿ ಏನಪ್ಪ ಅಂದ್ರೆ ಲಾಭ ಆಗುವಾಗ ಏನಪ್ಪ ಅಂದ್ರೆ ಯಾರು ಭೂಮಿ ಕಳ್ಕೊಳ್ತಾರೋ ಅವರಿಗೂ ಕೊಡಿ. ಯಾಕೆ ಕೊಡೋದಿಲ್ಲ? ಇದು ಕೊಡದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. 1,00,000 ಕೋಟಿ ಬೇಕು ಅಂತ ಹೇಳ್ತಾರೆ. ಇದು MB ಪಾಟೀಲ್ ಹೇಳ್ತಾಯಿದ್ರು, ಆಮೇಲೆ ಇವರೆಲ್ಲ ಹೇಳ್ತಾಯಿದ್ರು 1,00,000 ಕೋಟಿ ಎಲ್ಲಿಂದ ತರ ನಾವು ಅಂತ. ನೀವು 1,00,000 ಕೋಟಿ ಬೇಡ, ನಿನಗೆ 20,000 ಕೋಟಿ ಇಡೋಕ್ಕಾಗುತ್ತಾ, ಇಡು ರೀ. ಅದನ್ನೂ ಇಡಲ್ಲ. ಯಾಕಂತ ಹೇಳಿದರೆ ಅದರೊಳಗಡೆ ಯಾವುದೇ ರೀತಿಯಿಂದ ಕಮಿಷನ್ ಸಿಗೋದಿಲ್ಲ. ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲ ಕಾಂಪೆನ್ಸೇಷನ್ ಹೋಗುತ್ತೆ ರೊಕ್ಕ, ಅದು ರೈತರಿಗೆ ಹೋಗಿಬಿಡುತ್ತಲ್ಲ. ಕಾಂಪೆನ್ಸೇಷನ್ ಕೊಟ್ಟರೆ ಈಗ ರಾಜಕಾರಣಿಗಳಿಗೆ ಜೇಬಿ ಗಳಿಸ್ಲಿಕ್ಕೆ ಏನು ಉಳಿಯೋದಿಲ್ಲ. ಅದೇ ರಾಜಕಾರಣಿಗಳಿಗೆ ಏನಪ್ಪ ಅಂದ್ರೆ ಕೆನಾಲ್ ವರ್ಕ್ ಇತ್ತಂದರೆ, ಅದೇ ಕೆರೆ ವರ್ಕ್ ಇತ್ತಂದರೆ ಅಲ್ಲಿ ಉಳಿತದ ರೊಕ್ಕ, ಅಲ್ಲಿ ಡೀಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತೈತಿ. ಎಲ್ಲರೂ ಮಾಡ್ತಾರಂತಲ್ಲ, ಕೆಲವ್ರು ಏನು ಮಾಡ್ತಿರ್ತಾರೆ ಅವ್ರಿಗೆ ಮಾಡೋರಿಗೆ. ಹಾಗಾಗಿ ನಾನು ಕೊಟ್ಟೆ. ಅವಾಗ ಗೋವಿಂದ್ ಕಾರಜೋಳ ಅವರು, ನಾನು ಲೋಕಲ್ ನ್ಯೂಸ್ ಮಾಡಿದೆ ಇಲ್ಲಿ ಕುಷ್ಟಗಿಯಲ್ಲಿ, ಅದು ಸ್ಟೇಟ್ ನ್ಯೂಸ್ನಾಗ ಬಂದುಬಿಡ್ತೆ ಅದು. ಇದನ್ನೇ ನಾನು ಹೇಳಿದ್ದಕ್ಕೆ ಅವರು ನೀರಾವರಿ ಮಂತ್ರಿ ಇದ್ದರು, ಅವರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟರು. ಇದು ಇವತ್ತಿಗೂ ನನ್ನ ಕಡೆ ಇದೆ. ಇಲ್ಲ, ಆ ರೀತಿ ಇಲ್ಲ, ನಾವು ಏನಂತಾರಪ್ಪ ಅಂದರೆ ಏನೇನೋ ಹೇಳಿ ಪಾಪ ತ್ಯಾಪಿ ಹರಿಸುವ ಕೆಲಸ ಮಾಡಿದರು. ಅದರಿಂದ ಒಂದು ಏನಪ್ಪ ಅಂದರೆ ಮಾಡಿದ್ರು. ನಾನು ಭೇಟಿಯಾದಾಗ ಕೇಳಿದೆ, ಏನು ರೀ ಅಂತೇಳಿ. ಇಲ್ಲಿ ಬಿಡ್ರಿ ಕುಷ್ಟಗಿಯವರ, ಯಾಕೆ ಗಂಟು ಬಿದ್ದಿರಿ ನಮಗಂದ್ರು. ಅಲ್ಲಿ ನಾನು ಹೇಳೋದು ಗಂಟು ಬೆಳೆದಂದ್ರಪ್ಪ ಅಂದ್ರೆ ನನ್ನ ವೈಯಕ್ತಿಕ ಅಲ್ಲ, ನಮ್ಮ ಭಾಗ, ನಮ್ಮ ಪ್ರದೇಶ. ಹೌದ್ರಾ? ಗಾಂಧೀಜಿಯವರು ಹೇಳ್ತಾಯಿದ್ರು, ದೂರ ಒಬ್ಬವನು ಸಾಯ್ತಾ ಇರ್ತಾನೆ, ಪಕ್ಕದಲ್ಲೇ ಒಬ್ಬನು ಸಾಯ್ತಾ ಇರ್ತಾನೆ. ಅವ್ನು ಪಕ್ಕದಲ್ಲಿದ್ದವನು ಸಾಯೋವನಿಗೆ ನೀರು ಹಾಕ್ಲಾರ್ದ ದೂರದವನ ಬಗ್ಗೆ ಚಿಂತೆ ಮಾಡೋದು ಅಪರಾಧ ಅಂತ ಹೇಳ್ತಾರೆ, ಪಾಪ ಅಂತ ಹೇಳ್ತಾರೆ ಅವರು. ನೀ ಇಲ್ಲೇ ಅವನ್ನ ನೋಡಿಲ್ಲ, ಅಲ್ಲಿದೇನು ಬೂಟಾಟಿಕೆ ಇರ್ತಂತ ನಿಂದು. ಅದಕ್ಕೆ ಮೊದಲು ನಮ್ಮಲ್ಲಿರ್ತಕ್ಕಂಥ ನಮ್ಮ ಜನ ಏನಿದ್ದಾರೆ, ನಮ್ಮ ಭಾಗದ ನಾವಿಲ್ಲೆಲ್ಲ ಉಂಡು ಬೆಳೆದು ಏನಪ್ಪ ಅಂದ್ರೆ ಆಗಿರ್ತಕ್ಕಂಥ ಒಂದು ನೆಲ ಇದು ನಮ್ಮದು ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಹೌದ್ರಾ? ಇಲ್ಲಿಯ ಜನರ ಬವಣೆ ಏನದಾವ ಅವನ್ನೆಲ್ಲ ತಿಳ್ಕೊಬೇಕಾಗುತ್ತಲ್ಲ. ನಿರಾಣಿ ಅಂತ ಒಬ್ಬ ಮಿನಿಟ್ರ್ ಆಗಿದ್ರು ಇಲ್ಲೇ, ಅವ್ರು ಹೇಳ್ತಾಯಿದ್ರು, ಇಲ್ಲಿ ಜನರಿಗೆ ಎಲ್ಲ ಆರಾಮದಾರ ಆದ್ರಪ್ಪ ಅಂದ್ರೆ ಚಟ ಐತ್ರಿ ಅವ್ರಿಗೆ ಗುಳೆ ಎದ್ದು ಹೋಗೋದಂತ. ಪೇಪರ್ ಓದಿದ್ದವ್ರಿಗೆ ಗೊತ್ತಿರ್ತದೆ. ಅವರು ಇಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು. ವಲಸೆ ರಾಜಕಾರಣಿಗಳು, ಅದಕ್ಕೆ ನಾವು ವಲಸೆ ರಾಜಕಾರಣಿಗಳು ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಅವರು ಅದನ್ನ ಹೇಳಿದ್ರಪ್ಪ ಅಂದ್ರೆ ಅಂಗಿ ಹಿಡಿದು ಕೇಳ್ಬೋದು ನಾವು. ಇದೇ ತಂಗಡಿಗೆಯವರು ನಮಗೆ ಬರ್ರಿ ಅಂತ ಹೇಳಿದರು. ನಬಿ ಸಾಬು, ನಾವು ಮತ್ತು ಎಲ್ಲರೂ, ನಜೀರ್ ಸಾಬ್ ಎಲ್ಲ ಹೋದರೆ ಅವರೆಲ್ಲ ಪಲಾಯನ ಮಾಡಿ ಹೋದರು. ಎಲ್ಲೋ ಇದರೊಳಗೆ ಯಾವುದೋ ಇದು ಇದೆ, ಸಾಮೂಹಿಕ ಮದುವೆ ಇದೆ ಅಂತ. ಸಾಮೂಹಿಕ ಮದುವೆಗಳು ದಿವಸ ಆಗ್ತಿರ್ತಾವ್ರಿ.
ರೈತರು ಇಲ್ಲಿಂದ ಹೋಗಿದ್ದಾರೆ. ಇಡೀ ಜಿಲ್ಲೆಯ ಒಂದು ರೈತರ ಜೀವನ್ಮರಣದ ಪ್ರಶ್ನೆ ಪಾರಾಗಿ ಹೋದರು. ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಒಂದು ನಿಯೋಗ ಕರ್ಕೊಂಡು ಹೋಗೊಂಡ್ರೆ ಅಂತೇಳಿ. ಎಲ್ಲಿ ನಿಯೋಗ ಇಲ್ಲ, ಯೋಗ ಇಲ್ಲ, ಏನಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಏನಪ್ಪ ದಂಧಗಳು ಮಾಡ್ಕೊಂತ ಅಡ್ಡಾಡ್ತಕ್ಕಂಥದ್ದು. ಹಾಗೆ ಇಂಥವ್ರು ನಮಗೇನಪ್ಪ ಅಂದ್ರೆ ಇಲ್ಲಿ ಈ ಉಸ್ತುವಾರಿ ಮಂತ್ರಿಗಳು ಏನು ಉಸ್ತುವಾರಿ ಮಾಡ್ತಾರೆ? ಉಸ್ತುವಾರಿ ಅಂದರೆ ಬೇರೆ ಉಸ್ತುವಾರಿಗಳಿದಾವೆ. ಎಲ್ಲಿ ಕಂಪ್ಲೀಟ್ ಮಾಡಿದ್ರಿ? ಇವತ್ತು ಹೇಳ್ತೀರಿ, ಇವತ್ತೆಲ್ಲ ಇಲ್ಲ ನರೇಂದ್ರ ಮೋದಿಯವ್ರಿಗೆ ಬರೆದಿದ್ದೀವಿ ನಾವು. ಹೌದು, ನಿಮಗೇನಾಯ್ತು ರೀ? ನೀವೇನಾದರೂ ಮಾಡಿದ್ರೆ ಏನಪ್ಪ ಅಂದ್ರೆ ನರೇಂದ್ರ ಮೋದಿಗೆ ಬರೀಬೋದು. ಚೀಟಿ ಏನಿರುತ್ತಾ? ಇಲ್ಲಲ್ಲ. ನರೇಂದ್ರ ಮೋದಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಏನಪ್ಪ ಅಂದ್ರೆ ಮನವಿ ಮಾಡಿದ್ದೀವಿ ಕೊಡ್ರಿ ಅಂತೇಳಿ. ಅವ್ರು ನೀವು ಮಾಡೋ ಕೆಲಸ ಮಾಡಲಾರದ ಕೆಲಸನ ಏನಪ್ಪ ಅಂದ್ರೆ ಅಲ್ಲಿಗೆ ಹೇಳ್ತಾ ಇದ್ದೀರಿ. ನೀವು ಮಾಡೋ ಏನಿಂದ ಮಾಡಕತ್ತೀರಿ, ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ 50,000 ಏನಪ್ಪ ಅಂದ್ರೆ ಟೀಚರ್ಸ್ ಇಲ್ಲ ಅಂದ್ರೆ ನಾಚಿಕೆ ಆಗ್ಬೇಕಲ್ರಿ. ಇಲ್ಲಿ ಇವ ಪಾರ್ಟಿಯವರು ಉತ್ತರ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಅದನ್ನೆಲ್ಲ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ನಾನು ಇನ್ನೂ ಹಲವಾರು ವಿಷಯಗಳನ್ನ ಹೇಳಲಿಕ್ಕೆ ಉಂಟು, ಆದರೆ ಅದನ್ನು ಕೇಳಕ್ಕೂ ಸಹಿತ ತಾಳ್ಮೆಯೂ ಬೇಕಾಗುತ್ತೆ. ಮತ್ತು ಅದರ ಸಲುವಾಗಿ ನಾವು ಇವತ್ತು ನೀರಾವರಿಯನ್ನು ಒಂದು ದೊಡ್ಡ ಚಳವಳಿಯಾಗಿ ಬೆಳೆಸಬೇಕು, ದೊಡ್ಡ ಒಂದು ಆಂದೋಲನವಾಗಿ ಬೆಳೀಬೇಕು. ಅಂದಾಗ ಮಾತ್ರ ಇದು ಏನಪ್ಪ ಅಂದ್ರೆ ನಮ್ಮಲ್ಲಿ ಒಂದು ಬೆಳೀಲಿಕ್ಕೆ ಸಾಧ್ಯ ಐತೆ, ಒಂದು ಆರ್ಥಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಐತೆ. ಜನರ ಒಂದು ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಹಲವಾರು ಏನಂತಂದ್ರೆ ಪರಿಹಾರಗಳು ಸಿಗಲಿಕ್ಕೆ ಸಾಧ್ಯ ಐತೆ. ನಮ್ಮಲ್ಲಿ ಏನಪ್ಪ ಅಂತಂದ್ರಪ್ಪ ಅಂದ್ರೆ ನೀವು ಫ್ರೀ ಕೊಟ್ಟಾರ, ಅದು ಕೊಟ್ಟಾರ, ಫ್ರೀನೇ ಬೇಕಾಗಿಲ್ಲ. ನಾವೇ ಏನಪ್ಪ ಅಂದ್ರೆ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಪ್ಪ ಅಂತಂದ್ರಪ್ಪ ಅಂದ್ರೆ ಟ್ಯಾಕ್ಸ್ ಮೂಲಕ ಕೊಡ್ಬೋದು. ಇವತ್ತು ನಾವು ಒಂದು ಚಾರ್ಟನ್ನು ಕೊಡ್ತೀನಿ ನಿಮಗೆ, ಅದರೊಳಗೆ ಸುಮ್ಮನೆ ಉದಾಹರಣೆ ಎಲ್ಲೆಲ್ಲಿ ಎಷ್ಟೆಷ್ಟು ಇರಿಗೇಷನ್ ಆಗಿದೆ ಯಾವ್ಯಾವ ಸ್ಟೇಟ್ನಲ್ಲಿ ಅಂತೇಳಿ. ಪಂಜಾಬ್ನಲ್ಲಿ 98% ಆಗಿದೆ. ಟೋಟಲ್ ಅವ್ರದ್ದು ಲ್ಯಾಂಡ್ ಎಷ್ಟಿದೆ ಅದರ 98% ಆಗಿದೆ. ಉತ್ತರ ಪ್ರದೇಶದಲ್ಲಿ 80%ಗಿಂತ ಜಾಸ್ತಿ ಆಗಿದೆ. ಆಂಧ್ರ ಪ್ರದೇಶದಲ್ಲಿ 75% ಜಾಸ್ತಿ ಆಗಿದೆ. ನಾವು ಇನ್ನೂ ಎಲ್ಲಿ ತೊಳಲಾಡ್ತಾ ಇದ್ದೀವಿ ಅಂತಾರೆ 33%ನಲ್ಲಿದ್ದೀವಿ ನಾವು. ಇಡೀ ಏನು ಮಾಡ್ತೀರಿ? ಇವತ್ತು ಆಂಧ್ರ ತೆಲಂಗಾಣ ಆಗ್ಬೇಕಾದ್ರೆ ಕಾರಣ ಏನಂತ ಹೇಳಿದರೆ ನೀರಾವರಿನೇ. ಅಲ್ಲಿ KL ರಾವ್ ಅಂತೇಳಿ ಏನು 15 ವರ್ಷ ಕೇಂದ್ರ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಅವರು ಕೃಷಿ ಮಂತ್ರಿ, ಅವರು ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ರು. ಅಲ್ಲಿ ಏನಂತಾರೆ ಎಲ್ಲ ಏನಪ್ಪ ಅಂದ್ರೆ ಆಂಧ್ರದಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನ ಏನಪ್ಪ ಅಂದ್ರೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಎಲ್ಲ ಕೊಟ್ಟರು, ಎಲ್ಲ ಸಪೋರ್ಟ್ ಮಾಡಿದರು. ನಮ್ಮ ಇದಕ್ಕೇನಪ್ಪ ಅಂದ್ರೆ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಅಡಿಗಲ್ಲು ಹಾಕಿ ಹೋಗಿದ್ರು. ಎಲ್ಲಿ ಕಟ್ಟಿಬಿಡ್ತಾರೋ ಅಂತಕ್ಕಂಥ ಹೊಟ್ಟೆ ಕಿಚ್ಚು ಬಂತು ಆ KL ರಾವ್ ಅವರಿಗೆ. ಇಲ್ಲಿ ಕರ್ನಾಟಕದಲ್ಲಿ ಕಟ್ಟಬಾರ್ದು, ಕಟ್ಟಿದಾರಪ್ಪ ಅಂದ್ರೆ ನಮಗೆ ತ್ರಾಸಾಗ್ತದೆ ಅಂಥೇಳಿ ಇಲ್ಲಿ ಬಂದು ರೀಸರ್ವೆ ಮಾಡ್ಬೇಕಿದ್ದು ಸರಿ ಐತೆ ಇಲ್ಲೋ ಜಾಗ ಅಂತೇಳಿ ಹೇಳಿದ್ರು. ರೀಸರ್ವೆಗೆ ಹಾಕಿ ಒಂದು 20 ವರ್ಷ ಕಳೆದ್ರು. ಅದನ್ನ ಅಲ್ಲಿ ಒಂದು 20 ವರ್ಷದಲ್ಲಿ ಒಬ್ಬ ಏನು ಮುತ್ಯಾಲ್ ರಾಜ ಅಂಥೇಳಿ ಆಂಧ್ರದಲ್ಲಿ, ಮುತ್ಯಾಲ್ ರಾಜ ಅಂತಕ್ಕಂಥ ಆರ್ಡಿನರಿ ರೈತ ಅಲ್ಲ ಆತ, ದೊಡ್ಡ ಜಮೀನ್ದಾರ ಆತ. ಎಷ್ಟು ಜಮೀನ್ದಾರ ಅಂದ್ರೆ 1000-2000 ಎಕರೆ ಅಲ್ಲ, 5 ಲಕ್ಷ ಎಕರೆ ಇತ್ತು ಆತಂದು. ತನ್ನ 5 ಲಕ್ಷ ಎಕರೆಯನ್ನು ಏನಪ್ಪ ಅಂದ್ರೆ ನಾಗಾರ್ಜುನ ಸಾಗರಕ್ಕೆ ದಾನ ಕೊಟ್ಟಾತ. ಈ ಕಥೆಗಳು ಕೇಳಬೇಕು ನಾವು, ನಮಗೇನಪ್ಪ ಅಂದ್ರೆ ಶಾಲೆಯಲ್ಲಿ ಹೇಳ್ಬೇಕು, ಮಕ್ಕಳಿಗೆಲ್ಲ ಹೇಳ್ಬೇಕು ಹೆಂಗಾಯ್ತು ಅಂತೇಳಿ. ಅವತ್ತು ಅಲ್ಲಿ ಆಂಧ್ರದ ಗೌರ್ಮೆಂಟು ಒಂದು ಸ್ಲೋಗಾನ್ ಕೊಟ್ಟಿತು, ನಮ್ಮ ಅಣೆಕಟ್ಟೆಗಳು ಮಾಡರ್ನ್ ಟೆಂಪಲ್ಸ್ ಅಂತೇಳಿ. ಮಾಡರ್ನ್ ಟೆಂಪಲ್ಸ್, ನಮ್ಮ ಹೊಸ ರೀತಿಯ ಗುಡಿಗಳು ಇವು ಅಂತೇಳಿ. ಅದಕ್ಕೆ ಅಲ್ಲಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ನವ್ರು ಒಂದು ತಮ್ಮ ಎಂಪ್ಲಾಯೀಸ್ ಎಲ್ಲ 1 ತಿಂಗಳ ಪಗಾರವನ್ನು ಕೊಟ್ಟರು. ಜನ ಎಲ್ಲ ಹೇಳಿದ್ರು ನಮಗೆ ಯಾವುದೇ ರೀತಿಯಿಂದ ಫ್ರೀ ಅದು ಇದು ಬೇಡ, ಮೊದಲು ಅಲ್ಲಿ ಆಗಲಿದ್ದು ಆದ್ರಪ್ಪ ಅಂದ್ರೆ ನಮಗೆ ನೀರು ಬರ್ತಾವಂತೇಳಿ ರೈತರು ಹೇಳಿದರು. ಫ್ರೀ ಏನು ಬೇಕಾಗಿಲ್ಲ ನಮಗಂತೇಳಿ. ನೋಡಿ ಎಷ್ಟು ಒಂದು ಶತಮಾನ, ಇನ್ನು 2 ಶತಮಾನ ಮುಂದಾದರೆ ಅವ್ರು ನಮಗೆ. ಇಲ್ಲೇನಾಯಿತು? ಹಾಗೆ ಬಿತ್ತಿದ್ದು. ಇದು ಒಂದು ಸರ್ತೆ ನಾನು TVಯಲ್ಲಿ ಡಿಬೇಟ್ ಮಾಡುವಾಗ ಇವರು ಕಾಂಗ್ರೆಸ್ಸಿನ ಇವ್ರು ಬಂದು ನಾವು ಮಾಡಿದ್ದು ಆಲ್ಮಟ್ಟಿ, ನಾವು ಮಾಡಿದ್ದು VKP ಅಂತ ಹೇಳಕತ್ತಿದ್ರು ಅವರು. ನಾ ಹೇಳಿದೆ ಇತಿಹಾಸ ಗೊತ್ತಿಲ್ಲ ನಿಮಗೆ,
ಉಗ್ರಪ್ಪ ಅವ್ರು ಮಾತಾಡಿದ್ದು ನನಗೆ, ಇಲ್ಲ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ. ಅಲ್ಲ, ನಿಮಗೆ ಇತಿಹಾಸ ಗೊತ್ತಿಲ್ಲ. ನಿಜಾಮ್ ಮಾಡಿರ್ತಕ್ಕಂಥ ಪ್ಲ್ಯಾನ್ ಅದು. ಅಪ್ಪರ್ ಕೃಷ್ಣ ಲೋವರ್ ಕೃಷ್ಣ ಅಂತಿತ್ತು. ಲೋವರ್ ಕೃಷ್ಣಕ್ಕೆ ಏನಪ್ಪ ಅಂದ್ರೆ ಆಂಧ್ರದವ್ರು ಏನು ಮಾಡಿದರು, ಅದಕ್ಕೆ ನಾಗಾರ್ಜುನ ಸಾಗರ ಅಂತೇಳಿ ಹೆಸರು ಕೊಟ್ಟರು. ನಮ್ಮ ಅಪ್ಪರ್ ಕೃಷ್ಣ ಹಂಗೆ ಉಳ್ಕೊಂಡದೆ. ಅಪ್ಪರ್ ಕೃಷ್ಣ ಆದ್ಮೇಲೆ ಒಂದು ಲೋವರ್ ಕೃಷ್ಣ ಇರಬೇಕಲ್ಲ ಕರ್ನಾಟಕದಲ್ಲಿ, ಇಲ್ಲ. ಅದನ್ನ ಹೆಸರು ಸಹಿತ ಚೇಂಜ್ ಮಾಡೋರಿಲ್ಲ ಇವತ್ತು, ದಿಕ್ಕಿಲ್ಲ ಅದಕ್ಕೆ. ಅಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ನಮ್ಮ ಯೋಜನೆ ಇದೆ. ಎಲ್ಲೇ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೇಳ್ತಾರೆ, ಎಷ್ಟು ಇವ್ರು ಯಾರು ನಮ್ಮ ಎಂ ನಾಗಪ್ಪ ಅಂತೇಳಿ ಹೆಸರು ಕೇಳಿರ್ಬೇಕು. ಆವಾಗಿನ ಸೋಷಿಯಲಿಸ್ಟ್ ಪಾರ್ಟಿ MLA ರಾಯಚೂರವರು, ಮಟ್ಮಾರಿ ನಾಗಪ್ಪ ಅಂತೇಳಿ ದೊಡ್ಡ ವಕೀಲರು ಅವರು, ಅವ್ರು MLA ಆಗಿದ್ದರು. ವೀರೇಂದ್ರ ಪಾಟೀಲ್ ರೇ UKP ಸಲುವಾಗಿ ಎಷ್ಟು ಇಟ್ಟಿರೋ ದುಡ್ಡು ಅಂತೇಳಿ 50,000 ಇಟ್ಟಿವಿ ಅಂತ ಹೇಳಿದ್ರು. ಇವತ್ತಿಗೂ ದಾಖಲೆ ಇದೆ 50,000. ಮತ್ತು ನೀವು ಅಲ್ಲಿ ಎಷ್ಟು ಪಗಾರ ಕೊಡಬೇಕಾಗಿದೆ ಅಂತೇಳಿ ಅದು ಲಕ್ಷಾಂತರ ಇತ್ತು ಅವತ್ತಿನ ಕಾಲದಲ್ಲಿ. ಪಗಾರ ಕೊಡ್ಲಿಕ್ಕೆ ಸಹಿತ ಸಾಧ್ಯ ಇಲ್ಲದಷ್ಟು ದುಡ್ಡಿಟ್ರೆ ಯಾವಾಗ ಆಗುತ್ತೆ ನಮ್ಮದು ಅಂತೇಳಿ ಅವತ್ತು ಹೋರಾಟ ಮಾಡಿದ್ರು. ಅಂಥ ಒಂದು ಪ್ರತಿನಿಧಿಗಳು ಇವತ್ತಿಲ್ಲ, ಕೇಳಲ್ಲ. ತಿಳಿದ್ರೂ ಸಹಿತ ಏನಪ್ಪ ಕೇಳೋ ಧೈರ್ಯ ಇಲ್ಲ. ರಾಜಕೀಯ ಗುಲಾಮಗಿರಿ. ಹಾಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಈ ಸಾಂಸ್ಕೃತಿಕ ಗುಲಾಮಗಿರಿನೂ ಸಹಿತ ನಮ್ಮನ್ನು ಬೆಂಬಲಿಸಿ ಬರ್ತೈತೆ. ಅದು ಸಾಂಸ್ಕೃತಿಕ ಗುಲಾಮಗಿರಿ ಹೆಂಗಂದ್ರೆ ಅದು ಇನ್ನೂ ಸೂಕ್ಷ್ಮ ಅದ. ಅದು ಸಾಹಿತ್ಯಿಕ ಗುಲಾಮಗಿರಿ ಇನ್ನೂ ಸೂಕ್ಷ್ಮ ಅದ. ಅದು ಇಲ್ಲಿ ನೀ ಸಾಹಿತ್ಯ ಅಂತ ಹೇಳ್ಬೇಕಾದ್ರಪ್ಪ ಅಂದ್ರೆ ಬೆಂಗಳೂರವರು ಒಂದು ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು, ಮುನ್ನುಡಿ ಬರಿಬೇಕು ಅವರಿಗೆ. ಅಲ್ಲಿ ಒಂದು ಸಾಹಿತ್ಯ ಅಕಾಡೆಮಿ ಸಿಗಬೇಕಾದ್ರಪ್ಪ ಅಂದ್ರೆ ಅದಕ್ಕೊಂದು ಲಾಬಿ ಇರ್ತತೆ. ಹೌದ್ರಾ? ಇದು ಸಾಹಿತ್ಯಿಕ ಗುಲಾಮಗಿರಿ, ಸಾಂಸ್ಕೃತಿಕ ಗುಲಾಮಗಿರಿ. ಇವೆಲ್ಲ ಯಾಕೆ ಆಗ್ತಾವಂದರೆ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದರ ಸಲುವಾಗಿ ಆಗ್ತವೆ. ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂಥೇಳಿ ಇನ್ನೂ ಅನೇಕ ವಿಷಯಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳೋದಿದೆ. ನಾವು ಹೋರಾಟ ಅಂಥೇಳಿ ಮತ್ತೆ ಹಮ್ಮಿಕೊಳ್ತೀವಿ ಮುಂದಿನ ನೆಕ್ಸ್ಟ್ ಇದರೊಳಗಡೆ. ಅವಾಗೆಲ್ಲ ತಾವು ಈ ಯಾವ ರೀತಿಯಲ್ಲಿ ಒಂದು ಈ ಸಮ್ಮೇಳನಕ್ಕೆ ಬೆಂಬಲ ಕೊಟ್ಟಿದ್ರಿ, ಇವೆಲ್ಲ ಊಟ ಎಲ್ಲ ಮಾಡಿಸ್ತಾಯಿದ್ರಿ. ಹಾಗೆ ರೈತ ಹೋರಾಟದಲ್ಲೂ ಇಂಥ ಊಟಗಳು ನಡೀಲಿ ಅಂತಕ್ಕಂಥದ್ದು ನನ್ನ ಆಶಯ, ಇಂಥ ಸಂಭ್ರಮ ಬರಲಿ ಅನ್ನೋತಕ್ಕಂಥದ್ದು ನನ್ನ ಆಶಯ. ಯಾಕಂದ್ರೆ ಇವತ್ತು ಡಿಬೇಟ್ನಲ್ಲಿ ಕೇಳ್ತಾಯಿದ್ರು ಒಬ್ಬರು, ಇಲ್ಲ ರೀ ಅವರು ಪಂಜಾಬ್ನವರು ರೈತರ, ಅವರು AC ಯಲ್ಲಿ ಕೂತಿರ್ತಾರೆ ಉಪವಾಸ ಸತ್ಯಾಗ್ರಹ, ಅವ್ರೇನಪ್ಪ ಅಂದ್ರೆ ಮಸಾಜ್ ಮಾಡಿಸ್ಕೊಳ್ತಾರೆ. ಹೌದು, ನಮ್ಮಂಗೆ ದರಿದ್ರರಲ್ಲ ಅವರು. ಹೌದಾ? ನಮ್ಮಂಗೆ ದರಿದ್ರಲ್ಲ. ಅವನು ಅಷ್ಟು ಗಳಿಸನ ಅವ್ನು ಮಾಡ್ತಾನೆ ಬಿಡಿ. ಯಾರು ಶ್ರೀಮಂತರದಾರ ಇವತ್ತು ಟಾಟಾನೂ ಹೋರಾಟ ಮಾಡಬೇಕಾಗ್ತದೆ, ಬಿರ್ಲಾನೂ ಹೋರಾಟ ಮಾಡಬೇಕಾಗ್ತದೆ. ಯಾರ ವಿರುದ್ಧ? ಅಮೇರಿಕದ ವಿರುದ್ಧ. ಹೋರಾಟ ಅಂತಕ್ಕಂಥದ್ದು ಬಡವರು ಅಷ್ಟೇ ಅಂತೇಳಿ ತಿಳ್ಕೊಂಡಿರಿ ನೀವು, ದರಿದ್ರರು ಅಷ್ಟೇ ಮಾಡ್ಬೇಕಂತ ತಿಳ್ಕೊಂಡಿರಿ. ಹಂಗಿಲ್ಲ. ಅವತ್ತು ನನಗೆ ಹೆಮ್ಮೆ ಆಗ್ತೈತೆ. ಯಾರಿಗೆ? ಪಂಜಾಬ್ ರೈತರ ಬಗ್ಗೆ. ಕೂತ್ಕೊಂಡಾರ ಅವರು. ಹೌದಾ? AC ಯಲ್ಲಿ ಕೂಡ್ತೀವಪ್ಪ ನಾವು ಅಂತ ಹೇಳ್ತಾರೆ. ಕೂಡಲಲ್ಲ, ಅವ್ರಿಗೆ ಅನ್ನ ಎಲ್ಲದೇ ಯಾರೋ ಕೊಟ್ಟರೆ ಅಷ್ಟೇ ತಿನ್ನಬೇಕು ಅಂತಕ್ಕಂಥದ್ದಿಲ್ಲ. ಹಾಗೆ ಇವತ್ತು ನಮ್ಮ ಹೋರಾಟಗಳು ಅಲ್ಲ, ನಮ್ಮ ಜೀವನ ಮಟ್ಟ ಬೆಳೆದಂಗೆಲ್ಲ ಏನಪ್ಪ ಅಂದರೆ ಇನ್ನೂ ಹೆಚ್ಚೆಚ್ಚಿನ ಮಟ್ಟಕ್ಕೆ ನಾವು ಹೋಗ್ಬೇಕಾಗ್ತದೆ ಅಂಥೇಳಿ ಹೇಳ್ತಾ, ನನಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಮಾತುಗಳನ್ನ ಆಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೇನಪ್ಪ ಅಂದರೆ ಈ ಸಾಹಿತ್ಯ ಪರಿಷತ್ತು ಪದೇ ಪದೇ ನನಗೇನಪ್ಪ ಅಂದರೆ ಈ ಒಂದು ವಿಷಯವನ್ನು ಹೇಳಿ ಕೊಟ್ಟು ಒಂದು 92-93ರಲ್ಲಿ ಇರಬೇಕದು. ಎಲ್ಲಿ? ಕೊಪ್ಪಳದಲ್ಲಿ ಅಖಿಲ ಭಾರತ ಸಮ್ಮೇಳನ ನಡೀತು. ಆವಾಗಲೂ ಏನಪ್ಪ ಅಂದ್ರೆ ನಾನು ಹಲವಾರು ಆರ್ಟಿಕಲ್ ನಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಬರೆದಿದ್ದೆ ನಾನು. ತೆಲುಗು ಗಂಗಾ ಅದರದ್ದು ದೊಡ್ಡ ಕಥೆ ಇದೆ. ಅದು ಯಾವ ರೀತಿ ಮಾಡಿದ್ರು ನಮ್ಗೆ ಅನ್ಯಾಯ ಅಂತೇಳಿ. 15 TMCಗೆ ಏನಪ್ಪ ಅಂದ್ರೆ ಈ ಮಾನವೀಯತೆ ಆಧಾರದ ಮೇಲೆ ಈ ಮಡ್ರಾಸ್ ನಗರಕ್ಕೆ ನೀರು ಕೊಟ್ಟಿವಿ ನಾವು. ಅವರು ಆಂಧ್ರದವ್ರು ಏನು ಮಾಡಬೇಕು, ಅಲ್ಲಿಂದ ಬಿಡಬೇಕಾಗಿತ್ತು ಬಂಗಾಳ ಕೊಲ್ಲಿಗಿಂತ ಮುಂಚಿತವಾಗಿ. 150 TMC ಏನಪ್ಪ ಅಂದ್ರೆ ಕೆಪಾಸಿಟಿದ ಡ್ಯಾಮನ್ನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕಟ್ಕೊಂಡ್ರು ಅವರು. ನಾನು ವೈಜನಾಥ್ ಪಾಟೀಲ್ರು ಹೋರಾಟ ಮಾಡಿದ್ವಿ. ಆ ಹೋರಾಟನೇ ನನಗೆ ಏನಪ್ಪ ಅಂದ್ರೆ ನೀರಾವರಿ ಬಗ್ಗೆ ಏನಪ್ಪ ಅಂದರೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಒಂದು ಪ್ರೇರಣೆ ಆಯಿತು ಅಂತೇಳಿ ನಾನು ಇಲ್ಲಿ ಹೇಳ್ತೀನಿ. ಹಾಗೆ ಆ ಅಲ್ಲಿ 150 TMC ಕಟ್ಕೊಂಡ್ರು ಸಹಿತ ಏನಪ್ಪ ಅಂದ್ರೆ ಹೋಗಿ ನಮ್ಮ ದೇವೇಗೌಡರು, ಯಾರು ಇವರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದರು, ಇವರೆಲ್ಲ ಹೋಗಿ ಏನಪ್ಪ ಅಂದ್ರೆ ಅಲ್ಲೆಲ್ಲ ಹಸಿರು ನಿಶಾನೆ ತೋರಿಸಿ ಹಾರ ತುರಾಯಿ ಹಾಕಿಸ್ಕೊಂಡು, ಹೌದಾ, ಇಂದಿರಾ ಗಾಂಧಿ ಬಂದು ಏನಪ್ಪ ಅಂದ್ರೆ ಇದು ಮಾಡಿ ಬಂದರು. ನಮ್ಮ ಇಂಜಿನಿಯರ್ಗಳು ಹೊಡ್ಕೊಂಡ್ರು, ಅಲ್ರಿ ನಮಗೆ ದೊಡ್ಡ ಅನ್ಯಾಯ ಆಗ್ಯದ ಅಂತೇಳಿ. ಸುಮ್ಮನೆ ಕೊಡ್ರಿ ಅಂತ ಹೇಳಿದ್ರು. ನಿಜಲಿಂಗಪ್ಪನವರಿದ್ದರು, ಅವ್ರಿಗೇನಪ್ಪ ಅಂತಂದ್ರೆ ಇವನು ಅದೇ KL ರಾವ್ ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿದ. ಶರಾವತಿ ಯೋಜನೆಯಲ್ಲಿ ಹಗರಣ ನಡೆದ, ಸುಮ್ಮನೆ ಕೊಡ್ತಿಲ್ಲ ನೀನು ಅಂತೇಳಿ. ನಾನು ಆಗಲೇ ಅಂದ್ಕೊಂಡಿದ್ದೆ ಸಮಯದ ಅಭಾವ ಇದೆ ಅಂತೇಳಿ. ಇರಲಿ, ಮತ್ತೊಮ್ಮೆ ಮಾತಾಡೋದು. ನಮ್ದು ಹೆಂಗೆ ಫ್ಲೋ ಹೋಗಂಡ್ರಪ್ಪ ಅಂದ್ರೆ ಬೆಳತನಕ ಹೇಳ್ಬಿಡ್ತೀನಿ ನಾನು. ಥ್ಯಾಂಕ್ ಯು. ಇತಿಹಾಸ ಸೃಷ್ಟಿಸಲಾರ ಕೃಷ್ಣ ಬಿ ಸ್ಕೀಮ್ನಂತಹ ಅನೇಕ
ಯೋಜನೆಗಳಿಗಾಗಿ ನೂರಾರು ಹೋರಾಟಗಳು ಆಗಿವೆ, ಅನೇಕ ಚಳುವಳಿಗಳಾಗಿವೆ. ಇಂತಹ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗಬೇಕಾದರೆ ಜನಪ್ರತಿನಿಧಿಗಳಲ್ಲಿ ಇಚ್ಛಾಶಕ್ತಿ ಇರಬೇಕಾಗುತ್ತೆ, ರೈತರಲ್ಲಿ ಒಂದು ಬದ್ಧತೆ ಇರಬೇಕಾಗುತ್ತೆ, ರೈತರಲ್ಲಿ ಒಂದು ಜಾಗೃತರಾಗಬೇಕಾಗುತ್ತೆ. ಅಂದಾಗ ಮಾತ್ರ ಇಂಥ ಒಂದು ನೀರಾವರಿ ಯೋಜನೆಗಳು ಅನುಷ್ಠಾನ ಆಗುತ್ತೆ, ರೈತರ ಒಂದು ಜೀವನ ಒಂದು ಸುಗಮವಾಗಿ ಸಾಗುತ್ತೆ ಅನ್ನುವಂಥ ಸಂದೇಶದೊಂದಿಗೆ ತಮ್ಮ ಉಪನ್ಯಾಸದಲ್ಲಿ ಕುಷ್ಟಗಿ ಕ್ಷೇತ್ರದ ವನ ಬೇಸಾಯ ಮತ್ತು ನೀರಾವರಿ ಯೋಜನೆಗಳ ಕುರಿತು ವಿಷಯವನ್ನು ಮಂಡಿಸಿದಂಥ ಶ್ರೀ ಗಂಗಾಧರ್ ಕುಷ್ಟಗಿ ಪ್ರಗತಿಪರ ಚಿಂತಕರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತ ಪೆರವನಲ್ಲ ಎಂಬ ಕಪ್ಪೆ ಆರೆಭಟ್ಟ ಶಾಸನದಲ್ಲಿ ಕನ್ನಡಿಗರ ಗುಣಗಾನವನ್ನು ಮಾಡುವಂತಹ ಒಂದು ಶಾಸನ, ಕನ್ನಡಿಗರ ಹಿರಿಮೆ ಗರಿಮೆ ಸಂಸ್ಕೃತಿಯನ್ನು ಸಾರುವಂಥ ಒಂದು ವಿಶೇಷ ಹೇಳಿಕೆ ಆ ಒಂದು ಶಾಸನದಲ್ಲಿ ನಮಗೆ ಕಂಡುಬರುತ್ತೆ. ಈ ಗೋಷ್ಠಿಯಲ್ಲಿ ಕುಷ್ಟಗಿ ಪರಿಸರದ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಪರಂಪರೆ ಕುರಿತು ವಿಷಯ ಮಂಡಿಸಲಿದ್ದಾರೆ ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರು, ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರು ಈ ಒಂದು ವಿಷಯ ಕುರಿತು ತಮ್ಮ ವಿಷಯವನ್ನು ಮಂಡಿಸಲಿದ್ದಾರೆ. ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಸರ್. ಸಭಿಕರೇ, ಎಲ್ರಿಗೂ ನಮಸ್ಕಾರ. ಸಮಯ ತುಂಬ ಕಡಿಮೆ ಇರೋದ್ರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆ ಬಹಳ ಶ್ರೀಮಂತವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ತನ್ನ ಒಡಲೊಳಗೆ ಹುದುಗಿಸಿಕೊಂಡು ಅದು ಬಹಳ ವಿಭಿನ್ನ ಮತ್ತು ವಿಶಿಷ್ಟವಾದ ನೆಲೆಗಟ್ಟನ್ನು ಪಡೆದುಕೊಂಡಿದೆ ಬಂಧುಗಳೇ. ಬಹುಶಃ ಇಲ್ಲಿರುವ ಸಾಹಿತಿಗಳು, ಕಲಾವಿದರು ಬಹುಶಃ ಈ ತಾಲೂಕಿನ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನ ಎಲ್ಲ ಕಡೆಗೆ ಅದನ್ನ ಪಸರಿಸುವ ಮೂಲಕ ಈ ನೆಲದ ಶ್ರೀಮಂತಿಕೆಯನ್ನು ಬಿತ್ತಿದ್ದಾರೆ. ಬಹುಶಃ ಸಾಹಿತ್ಯ ಸಮಾಜದ ವ್ಯಾಧಿಗಳಿಗೆ ಮುಲಾಮಾಗಲ್ತಕ್ಕಂಥ ಬಹುದೊಡ್ಡ ಶಕ್ತಿಯನ್ನು ಪಡ್ಕೊಂಡಿದೆ. ಅದು ಸಮಕಾಲೀನ ತಲ್ಲಣಗಳಿಗೆ ಪ್ರತಿಕ್ರಿಯಿಸುವ, ಅಭಿವ್ಯಕ್ತಿಸುವ ಮಾಧ್ಯಮ ಕೂಡ ಆ ಸಾಹಿತ್ಯಕ್ಕೆ ಒಂದು ಶಕ್ತಿ ಐತಿ ಬಂಧುಗಳೇ. ಬಹುಶಃ ಸಾಹಿತ್ಯ ಅಂದ್ರೆ ಬೇರೆ ಏನೂ ಅಲ್ಲ, ಅದು ಮನುಷ್ಯ ಜೀವನದ ಗತಿಬಿಂಬನ ಹೌದು, ಪ್ರತಿಬಿಂಬನ ಹೌದು. ಅದು ಒಂದು ರೀತಿಯ ಕನ್ನಡಿ ಇದ್ದ ಹಾಗೆ. ಬಹುಶಃ ಕೊಪ್ಪಳ ಜಿಲ್ಲೆಯ ಈ ಒಂದು ಕುಷ್ಟಗಿ ತಾಲೂಕಿನ ಸಾಹಿತ್ಯ ಇಡೀ ಜಿಲ್ಲೆಯಲ್ಲಿ ಬಹಳ ವಿಭಿನ್ನವಾಗಿರ್ತಕ್ಕಂಥ, ಬಹಳ ಶ್ರೀಮಂತವಲ್ಲದಿದ್ದರೂ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಇದೆ ಅನ್ನೋದಕ್ಕೆ ಒಂದಿಷ್ಟು ಮಾತುಗಳು, ಒಂದಿಷ್ಟು ಟಿಪ್ಪಣಿಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಂಧುಗಳೇ. ಈ ನೆಲದ ಬಹುದೊಡ್ಡ ಒಬ್ಬ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು. ಅಂದ್ರೆ ಇಲ್ಲಿಯ ಜನ ಯಾವ ವಿಶ್ವವಿದ್ಯಾಲಯದ ಕಟ್ಟಿಯನ್ನು ಹತ್ತಿಲ್ಲ, MA ಮಾಡಲಿಲ್ಲ, ಡಿಗ್ರಿ ಮಾಡಲಿಲ್ಲ, ಆದರೆ ತಮಗಿರುವ ಜ್ಞಾನವನ್ನ, ಅನುಭವಗಳನ್ನ ತಮ್ಮ ಮಾತಿನ ಮೂಲಕ ಹಂಚಿಕೊಂಡ್ರು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ನಮ್ಮ ಕುಷ್ಟಗಿ ತಾಲೂಕಿನ, ಇದೇ ನಮ್ಮ ಕುಷ್ಟಗಿ ತಾಲೂಕಿನ ಪಕ್ಕದ ಒಂದು ಹಳ್ಳಿ ಕುರುಬನಾಳದ ಒಬ್ಬ ಹೆಣ್ಣು ಮಗಳು ಬಹಳ ಅದ್ಭುತವಾದ ಚಿಗಿರಿ ಕಾವ್ಯವನ್ನು ಬಹಳ ಚೆನ್ನಾಗಿ ಕಟ್ಟಿ ಹಾಡ್ತಾಳೆ. ಬಹುಶಃ ಆ ತಾಯಿ ಕಟ್ಟಿ ಹಾಡುವ ಆ ಚಿಗಿರಿ ಕಾವ್ಯ ಐತಲ್ಲ, ಅದು ನಮ್ಮ ಜಿಲ್ಲೆಯ ಕುರುಬನಾಳದ ತಿಮ್ಮಮ್ಮ ಒಡ್ಡರ ಹೇಳ್ತಕ್ಕಂಥ ಈ ಚಿಗಿರಿ ಕಾವ್ಯದಲ್ಲಿ ಬಹುದೊಡ್ಡ ಸಂಸ್ಕೃತಿ ಇದೆ, ಬಹುದೊಡ್ಡ ಕಾವ್ಯವಿದೆ, ಬಹುದೊಡ್ಡ ತಾತ್ವಿಕತೆ ಇದೆ ಬಂಧುಗಳೇ. ಅದಕ್ಕೆ ಬಹುಶಃ ಕೊಪ್ಪಳ ಜಿಲ್ಲೆಯ ಈ ಕುಷ್ಟಗಿ ತಾಲೂಕಿನ ಸಾಹಿತ್ಯ ಎಂಥದ್ದು ಅನ್ನೋದಕ್ಕೆ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ, ಇಲ್ಲಿಯ ಸಾಹಿತ್ಯ ಹೇಳಿಕೊಳ್ಳದಿದ್ದರು, ನಾನು ಮತ್ತೆ ನಾನು ಬಳಸ್ತಾ ಇದ್ದೀನಿ, ಶ್ರೀಮಂತವಲ್ಲ, ಆದರೆ ಅಲಕ್ಷಿಸದಷ್ಟು, ಅತ್ಯಂತ ಇದನ್ನ ಪರಿಗಣಿಸುವಷ್ಟು, ಒಂದಿಷ್ಟು ಹಳ್ಳಿ ನೋಡುವಷ್ಟು ಒಂದು ತಾತ್ವಿಕತೆ ಈ ಸಾಹಿತ್ಯಕ್ಕೆ ಐತಿ. ಕಿಶುನಾಡು 77 ಅಂತಕ್ಕಂಥ ಅಚನೂರು, ಅದನ್ನು ನಾವು ಹುಚನೂರು ಅಂತ ಹೇಳ್ತೀವಿ. ಅಚನೂರು ಆಂಜನೇಯ ದೇವಾಲಯದಲ್ಲಿರ್ತಕ್ಕಂಥ ಒಂದು ಶಾಸನ ನಮಗೆ ಇಲ್ಲಿ ಕಿಶುನಾಡು 77 ಅಂತಕ್ಕಂಥ ಒಂದು ಶಾಸನದ ಬರಹ ಬರುತ್ತೆ. ಬಹುಶಃ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಈ ರೀತಿಯ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ಕಲ್ಲು ಬರಹಗಳು ಇದ್ರೆ, ಶಾಸನಗಳಿದ್ರೆ, ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಗುರುತಿಸಿರುವ ಹಾಗೆ ಇವತ್ತ ಡಾಕ್ಟರ್ ಶರಣಪ್ಪ ನಿಡಿಶೇಷಿ ಅವರ ಉಲ್ಲೇಖಿಸುವಂತೆ ನಮ್ಮಲ್ಲಿ 32 ಕಲ್ಲು ಬರಹಗಳು ಸಿಗ್ತವೆ. ಬಹುಶಃ 8 ಮತ್ತು 9ನೇ ಶತಮಾನದ ಆಜುಬಾಜಲ್ಲಿ ರಚನೆ ಆಗಿರ್ತಕ್ಕಂಥ ಈ ಕಲ್ಲು ಬರಹಗಳಿದಾವಲ್ಲ, ಅದು ಈ ನೆಲದ ಮೊಟ್ಟ ಮೊದಲ ಸಾಹಿತ್ಯ ಅನ್ನೋದನ್ನ ನಾವು ಉಲ್ಲೇಖಿಸಬೇಕಾಗತ್ತೆ ಬಂಧುಗಳೇ.
ಬಹುಶಃ ಯಾಕೆ ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಇಲ್ಲಿ ನೆಲ ಎಂಥದ್ದು ಅಂತಂದ್ರೆ ತನ್ನಂತೆ ಪರರ ಬಗದಡೆ ಭಿನ್ನಾಣವಕ್ಕೂ ಕೈ ಅಂದ್ರು ಸರ್ವಜ್ಞ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಬಹುಶಃ ಸ್ವರ್ಗ ಅಂತಕ್ಕಂಥದ್ದು ಎಲ್ಲಿ ಇಲ್ಲ, ಇಲ್ಲಿ ಜನ ಹೇಗೆ ಅಂತಂದ್ರೆ ನನ್ನಂತೆ ಪರರು, ನನ್ನಂತೆ ಅವರು, ನನ್ನಂತೆ ಪರರ ಬಗೆದಡೆ ಭಿನ್ನಾಣವಕ್ಕೂ ಸರ್ವಜ್ಞ ಅಂತಕ್ಕಂಥ ಮಾತುಗಳಿದೆಯಲ್ಲ, ಅದು ಕನ್ನಡಿಗರ ವಿವೇಕ. ಪಂಪ ಹೇಳ್ತಕ್ಕಂಥ ಕುಲಂ ಯಾವುದು ಕುಲ? ಮನುಷ್ಯನ ಛಲ ಕುಲ ಅಂತ ಏನ್ ಹೇಳ್ತಾನಲ್ಲ, ಅದಕ್ಕೆ ಮನುಷ್ಯನ ಕುಲ ತಾನು ಒಂದೇ ಒಲಂ ಅಂತಕ್ಕಂಥ ಒಂದು ಅದ್ಭುತವಾದ ತಾತ್ವಿಕತೆ ನಮ್ಮ ಸಾಹಿತ್ಯದ ಎಲ್ಲ ಕೃತಿಗಳಲ್ಲಿ ಅದು ದಾಟಿಕೊಂಡು ಬಂದಿದೆ ಅನ್ನೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬಹುಶಃ ಈ ನಮ್ಮ ಅಚನೂರು ಆಗಿರ್ಬೋದು, ಬೀಳಿಗೆ ಆಗಿರ್ಬೋದು, ಮುದೇನೂರು ಆಗಿರ್ಬೋದು, ಪುರ್ತಿಗಿರಿ ಆಗಿರ್ಬೋದು, ಅಂಟಟಾಣ ಆಗಿರ್ಬೋದು, ಮನ್ನಾಪುರ ಆಗಿರ್ಬೋದು, ನವಲಹಳ್ಳಿ ಆಗಿರ್ಬೋದು, ತಾವರಗೆರೆ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಸುಮಾರು 32 ಶಾಸನಗಳು ಸಿಗ್ತವೆ. ಆ ಶಾಸನಗಳ ನಂತರ ನಮ್ಮ ಸಾಹಿತ್ಯದ ಕೃಷಿ ಕ್ಷೀಣ ಆಗ್ತಾ ಹೋಗುತ್ತೆ, ಎಲ್ಲೂ ಸಿಗೋದಿಲ್ಲ. ಆದರೆ ಆತ್ಮೇರೆ 17ನೇ ಶತಮಾನದಲ್ಲಿ ಕುಷ್ಟಗಿಯಲ್ಲಿ ಕರಿಬಸವೇಶ್ವರರು ಅಂತಕ್ಕಂಥ ಒಬ್ಬ ದೊಡ್ಡ ಮಹಾನ್ ಬಂಡಾಯದ ವಚನಕಾರರು ಸಿಗ್ತಾರೆ. ಬಹುಶಃ ಇವತ್ತಿನ ನಮ್ಮ ನಿಡಿಶೇಷಿಯ ಆ ಮಠದ ಹಿಂದಿನ ಪೂಜ್ಯರವರು ಕರಿಬಸವ ಮಹಾಸ್ವಾಮಿಗಳು. ಆ ಕರಿಬಸವೇಶ್ವರರು ಅಂತಕ್ಕಂಥ 17ನೇ ಶತಮಾನದ ವಚನಕಾರರು ನಮ್ಮ ನಾಡಿನೊಳಗ ಬಹಳ ಉಲ್ಲೇಖಹಾರಾಗಿರ್ತಕ್ಕಂಥ ಬಂಡಾಯದ ಕವಿ. ಸಮಾಜದ ವ್ಯಾಧಿಗಳಿಗೆ, ಸಮಾಜದ ಗೊಡ್ಡು ಸಂಪ್ರದಾಯಗಳನ್ನ, ಇಲ್ಲಿರುವ ಮೌಢ್ಯಗಳನ್ನ, ಕಂದಾಚಾರವನ್ನ ಪ್ರತಿಭಟಿಸ್ತಕ್ಕಂಥ ತನ್ನ ವಚನಗಳ ಮೂಲಕ ಸುಮಾರು 160-170 ವಚನಗಳು ಯಾರಿಗೆ ಸಿಗ್ತಾ ಹೋಗುತ್ತಂತಂದ್ರೆ ಆ ಕರಿಬಸವೇಶ್ವರರಿಗೆ ಸಿಗ್ತಾ ಹೋಗುತ್ತೆ ಬಂಧುಗಳೇ. ಬಹುಶಃ ಆ ಕರಿಬಸವೇಶ್ವರರು ಅದಕ್ಕಿಂತಲೂ ಮುಂಚೆ ನಾವು ಈ ವೇದಿಕೆ ಮೇಲೆ ನಾಗರಾಜ ಹೀರಾ ಅಂತಕ್ಕಂಥವ್ರು ಈ ವೇದಿಕೆ ಮೇಲೆ ಇದ್ದಾರೆ. ನಾಗರಾಜ ಹೀರಾ ಅವರ ಒಂದು ಸಂಶೋಧನೆಯ ಪ್ರಾಥಮಿಕ ವರದಿಯ ಆಧಾರದ ಮೇಲೆ ನಮಗೆ ಪಂಪನ ನಂತರ, ಆತ್ಮೀಯ ಸ್ನೇಹಿತರೆ, ಪಂಪನ ನಂತರ ನಮಗೆ 3 ಜನ ನಮಗೇನಪ್ಪಾ ಅಂತಂದ್ರೆ ಪಂಪನ ಸಮಕಾಲೀನ ಕವಿಗಳು, ಪಂಪೋತ್ತರ ಕವಿಗಳು ಸಿಗ್ತಾ ಹೋಗ್ತಾರೆ. ಗುಣಭದ್ರ ಸೇನ, ನಾಗಸೂರ್ಯಾಚಾರ್ಯ ಮತ್ತು ಗುಣವರ್ಮ ನಂದಿ ಅಂತಕ್ಕಂಥ ಪ್ರಾಕೃತ ಶಾಸನ ಚರಿತ್ರೆಯಲ್ಲಿ ನಾವು ಉಲ್ಲೇಖ ಮಾಡಿದಾಗ ಈ ಕುಷ್ಟಗಿಗೆ ಕಾಷ್ಟಾಗ್ನಿಪುರ ಅಂತಕ್ಕಂಥ ಹೆಸರು ಇತ್ತು ಅನ್ನೋದಕ್ಕೆ ಅದು ಸಾಕ್ಷಿ ಆಗ್ತಾ ಹೋಗುತ್ತೆ. ಬಹುಶಃ ಅವರು ಮುಂದುವರೆದು ಹೇಳ್ತಾರೆ, ಅದರ ನಂತರ 12ನೇ ಶತಮಾನದ ನಂತರ ನಮಗೆ ಸುಮಾರು 5 ಜನ ನಮಗೆ ವಚನಕಾರರು ಸಿಗ್ತಾರೆ. ಅದು ಕೊಟ್ಟಣದ ಸೋಮಮ್ಮ ಅಂತಕ್ಕಿ. ನೋಡ್ರಿ ಎಂತ ಅದ್ಭುತವಾದ ಉಲ್ಲೇಖ. ನಾವು ನಿಮ್ಮೆಲ್ಲರ ಚಪ್ಪಾಳೆ ಯಾರಿಗೆ ಬರಬೇಕಂದ್ರೆ ಡಾಕ್ಟರ್ ನಾಗರಾಜ್ ಹೀರಾ ಅವರಿಗೆ ಬರಬೇಕು. ಅವರು ಸಂಶೋಧನೆ ಮಾಡಿದ್ದಾರೆ, ಅದರ ಪ್ರಕಟಣೆ ಮಾತ್ರ ಬಾಕಿ ಇದೆ. ಕೊಟ್ಟಣದ ಸೋಮಮ್ಮ, ಕೊಟಾರದ ಸೋಮಣ್ಣ ಮತ್ತು ಮುಳುಬಾವಿಯ ಸೋಮ ಅಂತಕ್ಕಂಥ 3 ಜನ, ಆ 12 ಜನ ಕವಿಗಳಲ್ಲಿ ವಚನಕಾರರಲ್ಲಿ 3 ಜನ ಉಲ್ಲೇಖ ಆಗ್ತಾರೆ ಅನ್ನೋದಕ್ಕಂತಕ್ಕೆ ಬಹಳ ಮುಖ್ಯವಾದ ವಿಚಾರ. 17ನೇ ಶತಮಾನದ ಅದರ ನಂತರ ಅವ್ರದ್ದು ಯಾವುದೇ ಸಾಹಿತ್ಯ ನಮಗೆ ಆಕಾರಗಳು ಸಿಗೋದಿಲ್ಲ, ಆದರೆ ಅವ್ರ ಹೆಸರು ಮಾತ್ರ ನಮಗೆ ಸಿಗ್ತಾವೆ. ಒಂದಿಷ್ಟು ಉಲ್ಲೇಖಗಳು ಮುಂದಿನ ದಿನಮಾನಗಳಲ್ಲಿ ಸಂಶೋಧಕರಿಂದ ಅದು ಹೊರ ಬರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆಗುತ್ತೆ ಆತ್ಮೇರೆ. ಬಹುಶಃ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕರಿಬಸವೇಶ್ವರರ ವಚನದ ಒಂದು ದೊಡ್ಡ ಅಂಕಿತ ಏನಪ್ಪಾ ಅಂದ್ರೆ ಅಖಂಡ ಸಂಪೂರ್ಣ ಘನಲಿಂಗ ಗುರು ಚನ್ನಬಸವೇಶ್ವರ ಶಿವ ಸಾಕ್ಷಿಯಾಗಿ ಅಂತಕ್ಕಂಥ ಒಂದು ಬಹುದೊಡ್ಡ ಅಂಕಿತ, ವಚನದ ಅಂಕಿತ. ಆ ವಚನ ಅಂಕಿತ ಇಟ್ಟುಕೊಂಡು 57 ವಚನಗಳನ್ನ ಬರೀತಾರೆ. ಆ 57 ವಚನಗಳಲ್ಲಿ ವಿಶೇಷವಾಗಿ ಬಹುಶಃ ಅವರು ಎಂಥ ವಚನಗಳನ್ನ ಬರೀತಾರೆ ಅಂತಂತಂದ್ರೆ ಸಿದ್ಧಗತಿ ಯಾಚಯ ಅಂದ್ರೆ ಆ ವಿಶಿಷ್ಟವಾದ ಒಂದು ವಚನವನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಬಹಳ ಹರ್ಷ ಅನಿಸುತ್ತೆ. ಗುರು ಕೊಟ್ಟ ಕುರುವ ಬಿಟ್ಟು ಅಂದ್ರೆ ವೈಚಾರಿಕತೆ, ವಿಡಂಬನೆ ಮತ್ತು ವೈಜ್ಞಾನಿಕತೆಯ ನೆಲೆಗಟ್ಟಿನಲ್ಲಿ 17ನೇ ಶತಮಾನದಲ್ಲಿ ಈ ವಚನಕಾರರು ತಮ್ಮ ವಚನವನ್ನು ಬರೀತಾರೆ ಅನ್ನೋದಕ್ಕೆ ಬಹಳ ಅದ್ಭುತವಾದ ಈ ವಚನ ಸಾಕ್ಷಿ ಆಗುತ್ತೆ. ಗುರು ಕೊಟ್ಟ ಕುರುಹು ಬಿಟ್ಟು ನರರ ನೆಟ್ಟ ಕಲ್ಲಿಗೆ ಒಟ್ಟಿದ ಮಣ್ಣಿಗೆ ನಿಷ್ಠೆ ಬೆರೆದು ನುಡಿದ ಭ್ರಷ್ಟ ಕನಿಷ್ಠ ಕರ್ಮಿಗಳ ಮುಖವ ನೋಡಲಾಗದು ಅಖಂಡ ಪರಿಪೂರ್ಣ ಘನಲಿಂಗ ಗುರು ಚನ್ನಬಸವೇಶ್ವರ ಶಿವ ಸಾಕ್ಷಿಯಾಗಿ ಅಂತಕ್ಕಂಥ ಒಂದು ಅದ್ಭುತವಾದ ವಚನ ಬರೀತಾರೆ. ಇಂಥ ವಚನಗಳು 57 ವಚನಗಳು ಬದಿರ್ತಕ್ಕಂಥ ಒಬ್ಬ ಈ ನೆಲದ ನಮಗೆ ಸಿಗ್ತಕ್ಕಂಥ ನಿಜವಾಗಲೂ ಸಾಕ್ಷಾತ್ತರ ಸಮೇತ ಸಿಗ್ತಕ್ಕಂಥ ಬಹುದೊಡ್ಡ ಬಂಡಾಯ ವಚನಕಾರ. ಅದಕ್ಕೆ ನನಗೆ ಕುಷ್ಟಗಿ ಯಾವ ಥರದ ನೆಲೆ ಗಟ್ಟನ್ನು ಹೊಂದಿದೆ ಅಂತಂತಂದ್ರೆ ಈ ನೆಲ ಬಂಡಾಯದ ನೆಲ. ಅದಕ್ಕೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ಮಾಧವನೀತನ್ ಪೆರನಲ್ಲ ಅಂತಕ್ಕಂಥ ಏನು ಶಾಸನದೊಳಗ ಒಂದು ಜನಪದ ತ್ರಿಪದಿ ಇದೆಯಲ್ಲ, ಆ ಮನೋಭಾವದ ಜನರು ಇಲ್ಲಿದ್ದಾರೆ ಅನ್ನೋದಕ್ಕೆ ಬಹುಶಃ ಈ ವಚನಕಾರ ಕೊಡ್ತಕ್ಕಂಥ ಬಂಡಾಯದ ವಚನಗಳೇ ಸಾಕ್ಷಿ ಆಗ್ತವೆ ಆತ್ಮೇರೆ. ತದನಂತರ ನಿಜಾಮರು ನಮ್ಮನ್ನ ಆಳೋದಕ್ಕೆ ಆರಂಭ ಮಾಡ್ತಾರೆ.
ಬಹುಶಃ ನಿಜಾಮರ ಆಳ್ವಿಕೆ ಸಂದರ್ಭದಲ್ಲಿ ನಮಗೆ ಉರ್ದು ಭಾಷೆ ನಮ್ಮ ಮೇಲೆ ಹೇರಲ್ಪಡ್ತಾ ಇದೆ. ಉರ್ದು ಭಾಷೆಯ ಕಪಿಮುಷ್ಟಿಯಿಂದ ನಮ್ಮನ್ನು ಬಿಡಿಸಿಕೊಂಡು ಇಲ್ಲಿರ್ತಕ್ಕಂಥ ಅನೇಕ ಹಿರಿಯರು ದೇವಾಲಯಗಳಲ್ಲಿ ಕನ್ನಡವನ್ನು ಕಲಿಸೋ ಕೆಲಸ ಮಾಡಿದರು, ಕನ್ನಡವನ್ನು ಕಾಪಿಟ್ಟುಕೊಳ್ಳುವ ಕೆಲಸವನ್ನ ಮಾಡಿದರು, ಕನ್ನಡವನ್ನು ಕಳವಿಲಿ ಹೇಳಿಕೊಳ್ತಕ್ಕಂಥ ಕೆಲಸ ಮಾಡಿದರು, ಕನ್ನಡವನ್ನು ಕಟ್ಟಿದ್ರು. ಅದರ ಪರಿಣಾಮವಾಗಿ ಅನೇಕ ಪರಮ ಪೂಜ್ಯರು, ನನಗನ್ಸುತ್ತೆ ಈ ವೇದಿಕೆ ಮೇಲೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮಠಮಾನ್ಯಗಳು, ಕುಷ್ಟಗಿ ಭಾಗದಲ್ಲಿರ್ತಕ್ಕಂಥ ಅನೇಕ ಮಠಮಾನ್ಯಗಳು ಸಾಹಿತ್ಯವನ್ನು ಪೋಷಿಸಿ ಬೆಳೆಸಿದ ಪ್ರಭಾವವಾಗಿ ಇವತ್ತ ಮುದೇನೂರಿನ ಚಂದ್ರಶೇಖರ ಮಹಾಸ್ವಾಮಿಗಳಂತಕ್ಕಂಥ ಪರಮ ಪೂಜ್ಯರು ವೈಚಾರಿಕ ಚಿಂತನೆ ಆಯುರ್ವೇದಿಯ ಡಾಕ್ಟರ್ ಕೂಡ ಆಗಿರ್ತಾರೆ, ಬಹಳ ಚಿಂತನೆಯ ಪೂಜ್ಯರು. ಅವರು ಕೂಡ ಅನೇಕ ಕೃತಿಗಳು ನಮಗೆ ಸಿಗ್ತಾ ಹೋಗ್ತವೆ. ವಿಶೇಷವಾಗಿ ವೈಜ್ಞಾನಿಕ ವೈಚಾರಿಕ ಮನೋಭಾವದ ಶಾಸ್ತ್ರೀಯ ಬ್ರಹ್ಮಚರ್ಯ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ವಿಶೇಷವಾಗಿ ಅವರು ಜ್ವರ ಚಿಕಿತ್ಸೆ ಅಂತಕ್ಕಂಥ ಡಾಕ್ಟರ್ ಆಗಿರ್ತಾರೆ. ಅವರು ಆಯುರ್ವೇದಿಕ್ ಡಾಕ್ಟರ್ ಅಂದ್ರೆ ತಜ್ಞರು, ಜನಪದ ತಜ್ಞರವರು. ಈ ಜ್ವರ ಚಿಕಿತ್ಸೆಯಲ್ಲಿ ನಾವು ಏನು ಕೊರೋನಾ ಬಗ್ಗೆ ನಾವು ಮೊನ್ನೆ ಮಾತಾಡ್ತಿದ್ದೀವಿ, ಸುಮಾರು 2 ವರ್ಷದ ಹಿಂದೆ ನಾವು ಮಾತಾಡಿದ್ವಿ. ಈ ಕೊರೋನಾ ಅನ್ನೋದಕ್ಕೆ ಅವರು ಅವಾಗಲೇ ಹೆಸರಿಡ್ತಾರೆ, ಇದು ಕಂಠ ಕೊಟ್ಟೋರ ಜ್ವರ ಅಂತಕ್ಕಂಥದ್ರ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ, ಅದರ ಲಕ್ಷಣವನ್ನ ಹೇಳ್ತಾರೆ, ಅದಕ್ಕೆ ಪರಿಹಾರವನ್ನು ಕೂಡ ಈ ಪುಸ್ತಕದಲ್ಲಿ ನಮಗೆ ಹೇಳ್ತಾರೆ. ಈ ಪುಸ್ತಕ ಎಲ್ಲಿದೆ ಅಂತಂದ್ರೆ ಇವತ್ತ ಪರಮ ಪೂಜ್ಯ ಅಭಿನವ ಗವಿಶ್ರೀಗಳ ಗವಿಮಠದಲ್ಲಿ ಪುಸ್ತಕ ನಮಗೆ ಈಗಲೂ ಅವರ ಗ್ರಂಥದಲ್ಲಿ ಸಿಗುತ್ತೆ ಅನ್ನೋದು ಬಹಳ ಉಲ್ಲೇಖಾರ್ಹ ಆತ್ಮೇಲೆ. ಬಹುಶಃ ಎಂಥ ವೈಚಾರಿಕ ಪ್ರಜ್ಞೆ, ಲಿಂಗ ಸಮಾನತೆಯನ್ನು ಸಾರಿರ್ತಕ್ಕಂಥ ಪರಮ ಪೂಜ್ಯರಂತಂದ್ರೆ ಮಕ್ಕಳಿಗೆ ಒಂದು ದಿನ, ಮಹಿಳೆಯರಿಗೆ ಒಂದು ದಿನ ಮತ್ತು ಪುರುಷರಿಗೆ ಒಂದು ದಿನ, ಮಹಿಳೆಯರಿಗೆ ಕೂಡ ತೇರನ್ನ ಎಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಲಿಂಗ ಸಮಾನತೆಯ ಪ್ರತಿಪಾದಕ ಯಾರಾದ್ರೂ ಒಬ್ಬ ಶರಣರಿದ್ರೆ ಅದು ಮುದೇನೂರಿನ ಚಂದ್ರಶೇಖರ ಮಹಾಸ್ವಾಮಿಗಳು ಅನ್ನೋದನ್ನ ಬಹಳ ಅಭಿಮಾನ ಮತ್ತು ಭಕ್ತಿಪೂರ್ವಕ ನಾನು ಹೇಳಬೇಕಾಗತ್ತೆ ಸ್ನೇಹಿತರೆ. ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಅವ್ರ ನಂತರ ಬಂದಿರತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಶಶಿಧರ ಮಹಾಸ್ವಾಮಿಗಳು ಇವತ್ತು ಅದೇ ದಾರಿಯಲ್ಲಿ ಮುಂದೆ ಸಾಕ್ತಾರೆ. ಆ ಶಶಿಧರ ಮಹಾಸ್ವಾಮಿಗಳು ಮಂಗಲ ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. ನಂತರ ಬಂದಿರತಕ್ಕಂಥ ನಮ್ಮ ಪಕ್ಕದ ಮುದೇನೂರಿನವರು, ಪಕ್ಕದ ಕಂದಕೂರು ಗ್ರಾಮದವರು ನಮ್ಮ ಕಲಬುರಗಿ ಪೀಠಕಕ್ಕೆ ಪೂಜ್ಯರಾಗ್ತಾರೆ. ಅವರ ಹೆಸರು ರೇವಣ ಸಿದ್ಧ ಮಹಾಸ್ವಾಮಿಗಳು ಅಂತ, ಕಂದಕೂರಿನವರು. ಅಲ್ಲಿ ಅವರು ಪೂಜ್ಯರಾಗಿ ಇವತ್ತು ಜ್ಞಾನ ಸಂಗಮ, ವಿಚಾರ ಪ್ರಚೋದಕ ಅಂತಕ್ಕಂಥ ಕೃತಿಗಳ ಮೂಲಕ ಸಾಹಿತ್ಯವನ್ನ ಅವರು ತನ್ನ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಆತ್ಮೇಲೆ ನಾವು ಕಲ್ತವ್ರ ಸಾಹಿತ್ಯವನ್ನು ಬರಿತೀವಿ ಅಂತ ಸುಳ್ಳು. 7ನೇ ಕ್ಲಾಸ್ ಓದಿರ್ತಕ್ಕಂಥ ಮುದೇನೂರದ ಬನದೇವಿ ಗದ್ದೆ ಅಂತಕ್ಕಂಥ ಒಬ್ಬ ತಾಯಿ ಹೆಣ್ಣುಮಗಳು, 80 ವರ್ಷದ ಆ ತಾಯಿ ಈಗಲೂ ಕೂಡ ಅನೇಕ ಆ ಚಂದ್ರಶೇಖರ ಮಹಾಸ್ವಾಮಿಗಳ ಸುಪ್ರಭಾತವನ್ನು ಬರಿತಾ ಹೋಗ್ತಾರೆ. ಬಾಳು ಬೆಳಕು ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. ಇನ್ನೂ ಕೂಡ ಈ ಸಾಹಿತ್ಯ ಸಂಪರ್ಕವನ್ನು ಉಳಿಸಿಕೊಂಡು ಈಗಲೂ ಸಾಹಿತ್ಯ ಕೃಷಿಯಲ್ಲಿ ಅವರು ತೊಡಗಿದ್ದಾರೆ ಆತ್ಮೇಲೆ. ಇದರ ನಂತರ ನಮ್ಮ ಪಿಡ್ಡಪ್ಪ ಲೈನದ್, ನಾನು ಅವ್ರನ್ನ ಬಹಳ ಅಭಿಮಾನದ ನೆನೆಸ್ಕೊಳ್ಬೇಕಾಗತ್ತೆ. ಹಿರೇಮನ್ನಾಪುರದ ಪಿಡ್ಡಪ್ಪ ಲೈನದ್ ಅಂತಕ್ಕಂಥ ಒಬ್ಬ ಆಧ್ಯಾತ್ಮಿಕ ಜೀವಿ, ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವದವರು. ಅವರು ನಾಮಾವಳಿ ತ್ರಯ ಅಂತಕ್ಕಂಥ ಶಿವರಾತ್ರಿ ಮಹಾತ್ಮ ಕಥೆ ಅಂತಕ್ಕಂಥ ಹಳೆಗನ್ನಡದ ಕೃತಿಯನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ ಮಹಾನ್ ಪಂಡಿತರು. ಅವ್ರ ನಂತರ ಗುನ್ನಾಳದಲ್ಲಿ ವಾಸವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ. ಅವರ ಬಂಧುಗಳು, ಅವರ ಸಂತತಿ ನಮ್ಮಿಲ್ಲೇ ಲೈನದ ಶರಣಪ್ಪ ಇದ್ದಾರೆ ಅನ್ನೋದಕ್ಕಂಥ ಹೆಮ್ಮೆಯ ಮಾತನ್ನ ಹೇಳ್ತಾ ಆತ್ಮೇಲೆ. ಇನ್ನು ವಿಶೇಷವಾಗಿ ಒಂದು ಶಾಲೆಯಲ್ಲಿ ಪ್ಯೂನ್ ಆಗಿರ್ತಕ್ಕಂಥ ಮರಿಯಪ್ಪ ಕಟ್ಟಿಮನಿ ಅಂತಕ್ಕಂಥವರು ಸಾಹಿತ್ಯ ಕೃಷಿಯನ್ನ ಮಾಡ್ತಾರೆ, ಆಧ್ಯಾತ್ಮಿಕ ಸಾಹಿತ್ಯವನ್ನ ಬರಿತಾ ಹೋಗ್ತಾರೆ. ನಿಮಗೆ ಎಲ್ಲ ವಿಶೇಷ ಏನಪ್ಪಾ ಅಂತಂದ್ರೆ ಅಶ್ರಫ್ ಹುಸೇನಿ ಅಂತಕ್ಕಂಥ ಪವನನ ಪುಂಗಿ ಅಂತಕ್ಕಂಥ ಒಂದು ದೊಡ್ಡ ಕಾವ್ಯವನ್ನ, ಒಂದು ಕವನ ಸಂಕಲನವನ್ನ ಬರೀತಾರೆ. ಅವ್ರ ನಂತರ ಇನ್ನೊಂದು ಅವರು ನಮ್ಮೂರ ಅಲಾಯಿ ಹಬ್ಬ ಅರ್ಥಾರ್ಥ ಅದಕ್ಕೆ ಅವರು ಮೊಹರಂ ಮಹಾತ್ಮೆ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾರೆ. ಎಲ್ಲಾ ಜನರೊಟ್ಟಿಗೆ ಬದುಕಿ ಸಮನ್ವಯ, ಸಾಮಾನ್ಯತೆ, ಒಂದು ಬಾಂಧುತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಅಶ್ರಫ್ ಅವ್ರನ್ನ ನಾನಿಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಅಂಥವ್ರು ಇರ್ತಕ್ಕಂಥ ನೆಲ ಆಗಿದ್ದು. ನಮ್ಮ ಕಂದಕೂರಿನ ಮಳಿಯಪ್ಪ ಅಷ್ಟು, ನಮ್ಮ ನಟರಾಜ್ ಸೋನಾರ್ ಅವರ ಅಧ್ಯಕ್ಷರಾಗಿದ್ದಾಗ ಸನ್ಮಾನ್ಯ ನಮ್ಮ ದೊಡ್ಡಂಗೌಡ ಸಾಹೇಬರವರ ನೇತೃತ್ವದಲ್ಲಿ ಬಹುಶಃ ಅವರ ಶಾಸಕರಾದ ಮೇಲೆ ದೊಡ್ಡ ವಿಜೃಂಭಣೀಯ ಸಮ್ಮೇಳನ ಆಗ್ತಿರೋದು 2ನೇ ಸಾರಿ. ಅವರು ವಿಶೇಷವಾಗಿ ಅವ್ರ ಕಾಲದಲ್ಲಿ ಮಳಿಯಪ್ಪ ಪತ್ತರ್ ಅವರನ್ನ ನಾವು ಅಧ್ಯಕ್ಷರನ್ನು ಮಾಡಿದ್ದೀವಿ. ಅವರು ಒಬ್ಬ ಆಯುರ್ವೇದಿಕ್ ತಜ್ಞರು, ಮೂಲ ವ್ಯಾಧಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥವ್ರು. ವೀರಭದ್ರಪ್ಪ ಡಾಣಿಯವರ ಸ್ನೇಹಿತರು. ಅವ್ರು ಹೇಳ್ತಾರೆ, ಅವರು ಅನೇಕ ಕೃತಿಗಳನ್ನ, ವೇದಾಂತ ಸಾರ, ವಚನ ಸಾರ, ಶಂಭುಲಿಂಗನ ವಚನಗಳು ಅಂತಕ್ಕಂಥ ಅನೇಕ ನಾಟಕ, ಕತೆ, ಕವಿತೆಯನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಇನ್ನ ವೀರಣ್ಣ ರಾಜೂರು, ಅವ್ರ ದೊಡ್ಡ ಹೆಸರು ವೀರಣ್ಣ ರಾಜೂರು, ನಮ್ಮ ಹನುಮಸಾಗರದ ಬೆನಕನಾಳದವರು ವೀರಣ್ಣ ರಾಜೂರು ನಮ್ಮ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾಗಿ ಇವತ್ತ ವಚನೋತ್ತರ, ಬಸವಣ್ಣನ ವಚನೋತ್ತರ ವಚನಕಾರ ಅಂತಕ್ಕಂಥದ್ರ ಬಗ್ಗೆ, ಕನ್ನಡ ಸಾಹಿತ್ಯ, ಸಾಂಗತ್ಯ ಸಾಹಿತ್ಯ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಅಂತ ವಿಶಿಷ್ಟವಾಗಿರ್ತಕ್ಕಂಥ ವೀರಣ್ಣ ರಾಜೂರು ನಮ್ಮ ನೆಲದವರು. ಇನ್ನ ಬಿ ಶೇಖರಪ್ಪ ಹೂಲಿಗೇರಿ ಇದೇ ಗ್ರಾಮದವರು. ಅವ್ರು ಇವತ್ತಿಲ್ಲ, ಬಹುಶಃ ಅವರ ಹೆಸರನ್ನ ಇವತ್ತಿನ ಒಂದು ಶೇಖರಪ್ಪ ಬುದ್ಧಿನಿ ಅಂತಕ್ಕಂಥ
ಒಂದು ಸಭಾ ಮಂಟಪಕ್ಕೆ ಹೆಸರಿಟ್ಟಿದ್ದು ಬಹಳ ಅತ್ಯಂತ ಒಂದು ಶ್ಲಾಘನೀಯ ಕೆಲಸ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳ ಸಾಹಿತ್ಯದ ಬಗ್ಗೆ ಒಳ್ಳೆ ಕೃಷಿಯನ್ನ ಮಾಡ್ತಾರೆ. ಬಣ್ಣದ ಬುಗುರಿ, ಅವರ ಕಾವ್ಯನಾಮ ಮಹಾಂತ ಪ್ರಿಯ, ಮಕ್ಕಳ ಮುತ್ತು, ಚಕ 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 ಚುಕ್ಕಿ, ಶಿಶು ಭಾರತಿ ಅಂತಕ್ಕಂಥ ಅನೇಕ ಕಾವ್ಯವನ್ನ ಕಟ್ಟಿಕೊಡ್ತಾರೆ. ಇನ್ನು ವಸಂತ ಕುಷ್ಟಗಿ ಅನ್ನೋರು ನಮ್ಮ ನೆಲದವರು, ಕಲಬುರಗಿಯಲ್ಲಿ ವಾಸವಾಗ್ತಾರೆ, ಅಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ವಸಂತ ಕುಷ್ಟಗಿ ಅವರು ಹರಿದಾಸ ಸಾಹಿತ್ಯದ ಬಗ್ಗೆ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಅವರ ಸಂಶೋಧನೆ ದಾಸ ಸಾಹಿತ್ಯದ ಬಗ್ಗೆನೇ ಮಾಡ್ತಾ ಹೋಗ್ತಾರೆ. ಅನುವಾದಕರವರು ಕಲೀಲನ ಗಿಬ್ರಾ ಅಂತಕ್ಕಂಥದ್ದನ್ನ, ದಿ ಮ್ಯಾಡ್ ಮ್ಯಾನ್ ಅಂತಕ್ಕಂಥದ್ದನ್ನ, ಗುರುನಾನಕರ ಗ್ರಂಥ ಸಾಹೇಬನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅಂತ ವಿಶಿಷ್ಟವಾದ ಕವಿಗಳು ವಸಂತ ಕುಷ್ಟಗಿ. ನೋಡ್ರಿ, ಗಂಗಾಧರ ಕುಷ್ಟಗಿ, ವಸಂತ ಕುಷ್ಟಗಿ, ಇವ್ರ ಅಡ್ರೆಸ್ ಬೇರೆ ಇದ್ರು ಕೂಡ ಈ ಗ್ರಾಮವನ್ನ, ಈ ಒಂದು ಊರಿನ ಹೆಸರನ್ನ ಅಡ್ರೆಸ್ನಾಗಿಟ್ಟುಕೊಂಡು ಇದ್ರ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಇನ್ನು ಹನುಮನಾಳದ KR ಕುಲಕರ್ಣಿ ಅಂತಕ್ಕಂಥವ್ರು ವಾಯುಸ್ಥಿತಿ, ನೋಡ್ರಿ, ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥ ಒಂದು ಕೃತಿ ಇದು ವಾಯುಸ್ಥಿತಿ ಅಂತ. KR ಕುಲಕರ್ಣಿ ಅವರಿಗೆ ಕೆಲಸವನ್ನು ಮಾಡ್ತಾರೆ. BM ಹಿರೇಮಠರವರು ನಮ್ಮ ದೋಟೆಹಾಳದಲ್ಲಿ ಅವರನ್ನ ನಮ್ಮ ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಿದ್ದೀವಿ. BM ಹಿರೇಮಠರವರು ಸಜ್ಜಲಗುಡ್ಡದ ಶರಣಮ್ಮನ ಬಗ್ಗೆ ನಿಂಬೆರಗು ಅಂತಕ್ಕಂಥ ಅದ್ಭುತವಾದ ಕೃತಿಯನ್ನ ಈ ಸಾರಸ್ವತ ಲೋಕಕ್ಕೆ ಕೊಡ್ತಾರೆ. BM ಹಿರೇಮಠ ಅಂತಕ್ಕಂಥವ್ರು ಅವರು ಮುದ್ದೇಬೇಳದಲ್ಲಿ ವಾಸವಾಗಿದ್ದಾರೆ. ಸಂಗಮೇಶ್ ಬಾದವಾಡಿಗೆ ಅನೇಕ ಕೆಲಸ ಕಾರ್ಯಕ್ಕೆ ನೌಕರಿಗಾಗಿ ಬೆಂಗಳೂರು ನಾ ಬೇರೆ ಬೇರೆ ಕಡೆಗೆ ಹೇಗೆ ಬಂದೀವಿ, ಬೆಂಗಳೂರು ಸೇರಿದ್ದಾರೆ. ಅವರು ನಮ್ಮ ಜುಂಬ್ಲಾಪುರ ಗ್ರಾಮದವರು. BM ಹಿರೇಮಠರು ಕೂಡ ಜುಂಬ್ಲಾಪುರ ಗ್ರಾಮದವರು. ಅವರು ಕೂಡ ಬಹಳ ಅದ್ಭುತವಾದ ಚೈತ್ರ, ಬನದಶಿರಿ ಸಂಪದ ಅಂತಕ್ಕಂಥ ಅನೇಕ ಕಥೆ, ಕವನ ಮತ್ತು ಮಲೇಷಿಯಾ ಪ್ರವಾಸದ ಬಗ್ಗೆ ಅವರು ಕಥೆಯನ್ನು ಬರಿತಾ ಹೋಗ್ತಾರೆ. KY ಕಂದಕೂರ್ ಅಂತಕ್ಕಂಥವ್ರು ದೋಟ್ಯಾಳದಲ್ಲಿ ಇರ್ತಿದ್ದಾರೆ, ಈಗಲೂ ಅವರು ಬದುಕಿದ್ದಾರೆ. KY ಕಂದಕೂರ್ ಅವರು ಏನಪ್ಪಾ ಅಂತಂದ್ರೆ ಅವಧೂತ ಸುಕುಮುನಿ ಅಂತಕ್ಕಂಥವ್ರ ಬಗ್ಗೆ ಬಹಳ ಚಂದ ಒಂದು ಚರಿತ್ರೆಯನ್ನ ಕಟ್ಟಿಕೊಡ್ತಾರೆ. ಆತ್ಮೀಯರು, ನಿಮ್ಗೆ ಗೊತ್ತಿರಲಿ, ಅವಧೂತ ಸುಖಿಮುನಿಯವರ ಬಗ್ಗೆ ನಮ್ಮವ್ರು ಕಟ್ಟಿಕೊಡೋದಕ್ಕಿಂತ ಮುಂಚೆ ನಮ್ಮ ಬೆಳಗಾವಿ ಒಬ್ಬ ಸಾಹಿತಿಗಳು ಇದನ್ನ ಬರೆದಿದ್ರು ಅನ್ನೋದನ್ನ ಇಲ್ಲಿ ನಾನು ಉಲ್ಲೇಖವನ್ನು ಮಾಡ್ತಾ ಹೋಗ್ತೀನಿ. ವಿಶೇಷವಾಗಿ ಏನಪ್ಪಾ ಅಂದ್ರ BS ದುಂಡಿರೆಡ್ಡಿ ಆಲಮಟ್ಟಿಯ ಜಂಗಮರು ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ನರಸಣ್ಣ ಸೋನಾರ್, ನಮ್ಮ ಸೋನಾರ್ ಅವರ ತಂದೆಯವರು, ಅವರು ನಮ್ಮ ಯಲಬುರ್ಗ ತಾಲೂಕಿನ ವಣಗೇರಿ ಗ್ರಾಮದವರು. 50 ವರ್ಷಗಳ ಕಾಲ ಇಲ್ಲೇ ವಾಸವಾಗಿದ್ದಾರೆ. ಬಹಳಷ್ಟು ಭಕ್ತಿ ಕುಸುಮಾಂಜಲಿ, ಶ್ರೀದೇವಿ ಪುರಾಣೋಕ್ತಿ ಅಂತ ಕೃತಿಯನ್ನ ಬರೆಯೋದ್ರ ಜೊತೆಗೆ ಭಕ್ತಿಗೀತೆಗಳನ್ನ ಬರೀತಾರೆ, ನಾಟಕವನ್ನ ಆಡಿಸ್ತಾರೆ, ಭಾವಗೀತೆ ಹಾಡ್ತಕ್ಕಂಥವ್ರು, ಹಾರ್ಮೋನಿಯಂ ಮೇಸ್ಟ್ರು ಆಗ್ತಾರೆ. CH ನಾರ್ನಾಳು ಅವರು ಗಂಗಾವತಿಯಲ್ಲಿದ್ದಾರೆ. ಆದರೆ ವಚನ ಪ್ರಸಾದ ಅಂತಕ್ಕಂಥ ಒಂದು ಕೃತಿಯನ್ನ ಪತ್ರಿಕೆಗಳ ಮೂಲಕ ಶರಣ ಸಾಹಿತ್ಯವನ್ನ ನಮಗೆ ಕಟ್ಟಿಕೊಡೋದಕ್ಕೆ ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಶೇಖರಗೌಡ ಸರ್ನಾಡ್ಗೌಡರು ಆಗಲೇ ಮಾತನಾಡಿದರು. ಬಹುಶಃ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಕೃತಿಯನ್ನು ಬರೆದಿರ್ತಕ್ಕಂಥ ಸಾಹಿತಿ ಯಾರಾದ್ರಿದ್ರೆ ಅದು ಶೇಖರಗೌಡ ಸರ್ನಾಡ್ಗೌಡರು. ಕತೆ, ಕವನ, ಕಾದಂಬರಿ ಬಹಳಷ್ಟು ಪ್ರಕಾರದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ನಾಗರಾಜ್ ಹೀರಾ ಅವರು, ಬಹುಶಃ ಅವ್ರನ್ನ ಕುಷ್ಟಗಿಯವರು ಅನ್ನೋದಕ್ಕೆ ಮೊನ್ನೆ ಒಬ್ಬರ ಜೊತೆಗೆ ಮಾತಾಡಿದೆ. ಇಲ್ರಿ, ಅವ್ರು ಕುಷ್ಟಗಿಯವರು ಅಲ್ಲ ಅಂದ್ರು. ಇಲ್ಲ, ಅವ್ರು ಮೂಲತಃ ಕುಷ್ಟಗಿ, ಆದರೆ ಲಿಂಗಸೂರಲ್ಲಿ ಅವರು ಬಹಳಷ್ಟು ಜನ ಇದ್ದಿದ್ದರಿಂದ ಅವ್ರನ್ನ ಕುಷ್ಟಗಿ ಅನ್ನೋದನ್ನ ನಾವು ಬಹುತೇಕರು ಮರ್ತಿದ್ದೀವಿ. ಅವ್ರ ಮೂಲತಃ ಕುಷ್ಟಗಿ. ಅವರ ಅಜ್ಜ ಒಬ್ಬ ಅದ್ಭುತವಾದ ಪದಕಾರರಾಗಿದ್ದ. ನಾಗರಾಜ ಹೀರಾ ಅಂತಕ್ಕಂಥವ್ರು ಇವತ್ತು ಅವ್ರದ್ದು ಪುಸ್ತಕ ಬಿಡುಗಡೆ ಆಗಿದೆ. ಚಿನ್ನದ ನಾಡಿನ ಶರಣರು ಅಂತಕ್ಕಂಥ ಸಂಶೋಧನಾ ಕೃತಿಯನ್ನು ಬರೆದಿದ್ದಾರೆ. MM ಕಲಬುರ್ಗಿ ಅವರ ಶಿಷ್ಯರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಡಾಕ್ಟರ್ ಶರಣಪ್ಪ ನಿಡಿಶೇಷ ಅಂತಕ್ಕಂಥ ಬಹಳ ವಿಭಿನ್ನ ಪ್ರಕಾರದ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಾಟಕಗಳನ್ನು ಬರೆದಿದ್ದಾರೆ, ಬಹಳ ವಿಶೇಷವಾಗಿ ಕಥೆಗಳನ್ನು ಬರೆದಿದ್ದಾರೆ. ಶನಿ ಹನಿ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಕೊಟ್ಟಿದ್ದಾರೆ. ಕುಷ್ಟಗಿ ಪರಿಸರದ ಅಳಿವಿನಂಚಿನಿರತಕ್ಕಂಥ ಕುಲಕಸಬುಗಳನ್ನು ಒಂದು ಸಂಶೋಧನಾ ಗ್ರಂಥವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ನಮ್ಮ ಕುಷ್ಟಗಿಯಲ್ಲಿ ಬಹಳಷ್ಟು ಸಂಶೋಧಕರಿದ್ದಾರೆ. ಡಾಕ್ಟರ್ SV ಡಾಣಿ ಅವರನ್ನ ನಾವು ಪರಿಗಣಿಸೋದಾದರೆ ಇವತ್ತು ಪ್ರತಿಭಟನೆ ನೆಲೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅಂತಕ್ಕಂಥ ಸಂಶೋಧನಾ ಕೃತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುದತ್ರ ಅವರು ಅವರ ಹೈದರಾಬಾದ್ ಕರ್ನಾಟಕದ ಹೋರಾಟಗಾರ ಬಗ್ಗೆ ಸಂಶೋಧನಾ ಕೃತಿಯನ್ನು ಕೊಟ್ಟಿದ್ದಾರೆ. ನಮ್ಮ ವಿಶೇಷವಾಗಿ ಡಾಕ್ಟರ್ ತಿಪ್ಪಣ್ಣ ರಾಮದುರ್ಗ ಅಂತಕ್ಕಂಥವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಅಭ್ಯಾಸ ಮಾಡಿ ಇವತ್ತ ಸಮಾಜಮುಖಿ ಚಿಂತನೆಗಳ ಬಗ್ಗೆ ಅವರು ಸಂಶೋಧನೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಶರಣಪ್ಪ ವಡಗೇರಿ ಅಂತಕ್ಕಂಥವ್ರು ಬಹುಮುಖ ಪ್ರತಿಭೆ. ಬಹುಶಃ ಅವರು ಬರೆಯೋಕೆ ಆರಂಭ ಮಾಡಿದರೆ ಇವತ್ತು 50-60 ಪುಸ್ತಕಗಳು ಬರ್ತಿತ್ತು. ಬಹುಶಃ ಅವರ ಕವಲದಾರಿ ಬೇರೆ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತ ಬೆಂದುಡಲ ಹಾಡು ಅಂತಕ್ಕಂಥ ಬಹಳ ಅದ್ಭುತವಾದ ಕಾವ್ಯ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ನನಗನ್ಸುತ್ತೆ, ನಾನು ಹಂಪಿಯಲ್ಲಿ ಫಸ್ಟ್ ಕೆಲಸ ಮಾಡಿದ್ದೆ. ಹಂಪಿಯಲ್ಲಿ ಅಂಬರೀಷ್ ನುಗುಣಿ ಅವರು ನಾನು ಭೇಟಿಯಾದಾಗ, ನಾನು ಕುಷ್ಟಗಿ ಅಂದಾಗ ಅವ್ರು ಹೇಳ್ತಿದ್ರು, ಇಲ್ಲ ಅಲ್ಲಿ ಶರಣಪ್ಪ ವಡಗೇರಿ ಅಂತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಿದ್ರು. ಬಹುಶಃ ಉತ್ತರ ಕರ್ನಾಟಕದ ಅದ್ಭುತವಾದ ಕಥೆಗಾರರಲ್ಲಿ ನಮ್ಮ ಶರಣಪ್ಪ ವಡಗೇರಿ ಅವರು ಮಾಯಕಾತಿ ಅಂತಕ್ಕಂಥ ಒಂದು ಕಥೆಯನ್ನು ಕೊಟ್ಟರು. ನಂತರ ಅವರ ಕವಿತೆ ಬರಲಿಲ್ಲ, ಅದು ಮುಂದೆ ಅವ್ರು ಸಾಗಲಿ ಅಂತಕ್ಕಂಥ ಆಶೆ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ, ಜನಪದ ಕಲೆಯಲ್ಲಿ ಸಾಧನೆ ಮಾಡಿ ಇವತ್ತ ಸಾಂಸ್ಕೃತಿಕ ಹಿರಿಮೆಯನ್ನ ನಮ್ಮ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾ ಆದ್ಮೇಲೆ
ಜೊತೆಗೆ ನಮ್ಮ ಪಿ ಬಿ ದುತ್ತುರಿಗೆ ಅವ್ರನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಪಿ ಬಿ ದುತ್ತುರಿಗೆ ಅವರು ಸಾಹಿತ್ಯ ಮತ್ತು ಸಂಸ್ಕೃತಿ, ನಾಟಕ ಎರಡೂ ರಂಗದಲ್ಲಿ ನಮ್ಮ ಜಿಲ್ಲೆಯನ್ನ, ಅವ್ರ ಪಕ್ಕದ ಸುಳಿಬಾವಿರೆ ಆಗಿದ್ರು ಕೂಡ ಇಲ್ಲೇ ಹನುಮಸಾಗರದಲ್ಲಿ ನೆಲೆಸಿ ನಮ್ಮ ಜಿಲ್ಲೆಗೆ ದೊಡ್ಡ ಕೀರ್ತಿ ತಂದುಕೊಟ್ಟಿರ್ತಕ್ಕಂಥ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ಪಿ ಬಿ ದುತ್ತುರ್ಗಿ. ಅವ್ರ ಸೊಸೆ ತಂದ ಸೌಭಾಗ್ಯ, ಸಂಪತ್ತಿಗೆ ಸವಾಲು. ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಸಂಪತ್ತಿಗೆ ಸವಾಲು ನಾಟಕ ಸಿನಿಮಾ ಆಗಿದೆ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಅಂದಾಗ ಅವ್ರು ಭಾಳ ಚಂದ ಮಾತು ಹೇಳ್ತಾರೆ. ನಿಜ, ಸಂಪತ್ತಿಗೆ ಸವಾಲು ಸಿನಿಮಾ ಆಗಿದೆ ನನ್ನ ನಾಟಕ. ಬಹುಶಃ ಸಂಪತ್ತಿಗೆ ಸವಾಲು ರಾಜ್ಕುಮಾರ್ಗೆ ಅದು ಸಂಪತ್ತಾತು, ನನಗೆ ಸವಾಲಾತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಬಹಳ ಅದ್ಭುತವಾದ ಮಾತು. ಅವರ ಹೆಂಡತಿ ಸರೋಜಮ್ಮ ದುತ್ತುರ್ಗಿ ಅದ್ಭುತವಾದ ಅಭಿನೇತ್ರಿ. ಅವ್ರ ಮಗ ಬಸವರಾಜ ಅವರು ಕೂಡ, ಮಗಳು ಶ್ರೀದೇವಿ ಅವರು ಕೂಡ ಅಭಿನೇತ್ರಿ. ಭಾಳ ಚಂದ ಈ ನಮ್ಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹನುಮಸಾಗರದ ಎನ್ ಪಿ ಕುಲಕರ್ಣಿ ಅಂತಕ್ಕಂಥವ್ರು ಬಹುಶಃ ಒಂದು 5-6 ವರ್ಷದ ಹಿಂದೆ ರೆಡಿವೆ ಒಂದು ನಾಟಕಗಳನ್ನು, ಅಂದರೆ ನೆಚ್ಚಿದ ಎಮ್ಮಿ ಕೋಣ ಈತಿ ಅಂತಕ್ಕಂಥ ಒಂದು ಅದ್ಭುತವಾದ ನಾಟಕ ಅವ್ರದ್ದು. ಎನ್ ಪಿ ಕುಲಕರ್ಣಿ ಅವರನ್ನ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ನನಗೆ ಮೋಹನ್ ಪತ್ತಾರ್ ಜಂಗಲ್ ದಾದ ಅಂತಕ್ಕಂಥ ಒಂದು ನಾಟಕವನ್ನು ಬರೀತಾರೆ. ಹಾಗೆ ಪ್ರಮೋದ್ ತುರ್ವಿಹಾಳ್, ಬಹುಶಃ ಒಬ್ಬ ಒಳ್ಳೆ ವಿಮರ್ಶಕರು ತುರ್ವಿಹಾಳ್ ಅವರು. ಬಹುಶಃ ಅವರು ಸಂಪರ್ಕಕ್ಕೆ ನಮ್ಗೆ ಸಿಗ್ತಾ ಇಲ್ಲ, ಬೇರೆ ಕಡೆಗೆ ವಾಸವಾಗಿದ್ದಾರೆ. ಒಳ್ಳೆ ಓದುಗ, ಒಳ್ಳೆಯ ವಿಮರ್ಶಕ ಅವರು. ಗಾಂಧಿ ಒಂದಿಗೆ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಹನುಮೇಶ್ ಗುಮ್ಗೇರಿ ವೇದಿಕೆ ಮೇಲೆ ಇದ್ದಾರೆ. ಅವರು ನಮ್ಮ ಸ್ವತಂತ್ರ ಹೋರಾಟಗಾರರು, ಸ್ಥಿತ್ಯಂತರ ಅಂತಕ್ಕಂಥ ಒಂದು ಕೃತಿಯನ್ನ ಕೊಡ್ತಾರೆ ಈ ನಾಡಿಗಾಗಿ. ಶರಣಪ್ಪ ಬಾಸಲಾಪುರ್ ಬಹುಶಃ ಬರಬೇಕಾಗಿತ್ತವರು, ಕೊಪ್ಪಳದಲ್ಲಿ ವಾಸವಾಗಿದ್ದಾರೆ. ನನ್ನ ಕಥೆಗಳು, ನನ್ನ ನಿಲುವುಗಳು ಅಂತಕ್ಕಂಥ ಒಂದು ಲೇಖನ ಸಂಕಲನ, ಮತ್ತೊಂದು ಕಥಾ ಸಂಕಲನವನ್ನ ಕೊಡ್ತಾ ಹೋಗ್ತಾರೆ. ಬಹುಶಃ ನಮ್ಮ ಇನ್ನೊಬ್ರು, ನನಗನ್ಸುತ್ತೆ ಕಥಾ ಭಾಗಕ್ಕೆ ಬಂದಾಗ ನಮ್ಮಲ್ಲಿ ತುಂಬ ಬಡತನ ಇದೆ ಕತೆಗೆ. ಆದ್ರೆ ಕಥೆಯಲ್ಲಿ ಮೊಟ್ಟ ಮೊದಲಿಗೆ ಶರಣಪ್ಪ ವಡಗೇರಿ ಅವರು, ನಮ್ಮ ಬಾಸಲಾಪುರ ಅವರು, ನಂತರ ನಮ್ಮ ಗುಮ್ಗೇರಿ ಅವರು ಇನ್ನೊಬ್ರು ಬಿರುಕು ಭೂಮಿ ಅಂತಕ್ಕಂಥ ಕಥೆಯನ್ನು ಬರೀತಾರೆ. ಅವ್ರನ್ನ ಬಿಟ್ಟರೆ ಇತ್ತೀಚೆಗೆ ನಮ್ಮ ಗೆಳೆಯರು ಕಥೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ವಿಶ್ವಕರ್ಮ ವೀರನಗೌಡ ಗುಮ್ಗೇರಿ ಅಂತಕ್ಕಂಥರು, ನಮ್ಮ ದೇವರಾಜ್ ವಿಶ್ವಕರ್ಮ ಅವರು ಈ ಕತೆ ಪುಸ್ತಕ ಬರ್ತಾ ಇದೆ. ನಮ್ಮ ಮೌನೇಶ್ ನವಲಳ್ಳಿ ಅವರ ಕತೆ ಪುಸ್ತಕಗಳು ಇವತ್ತು ಬರ್ತಾ ಇದೆ ಆತ್ಮೇಲೆ. ವಿಶೇಷವಾಗಿ ನಮ್ಮ ಯಕ್ಕರ್ನಾಳ್ ಅಂತಕ್ಕಂಥವ್ರು ನಾವು ನೆನಪಿಸಿಕೊಳ್ಳಬೇಕು. ಅವರ 2 ಬಹುಮುಖ ಪ್ರತಿಭೆ, ಹಾಡುಗಾರಿಕೆ ಮತ್ತು ಬರಹ, ಜನಪದೀಯ ಬರಹ. ಅವರ ವಿಧಾನಸೌಧದಲ್ಲಿ ಮಾತನಾಡುವ ಗೊಂಬೆಗಳಂತಕ್ಕಂಥ ಒಂದು ವಿಮರ್ಶಾತ್ಮಕ ಒಂದು ಪುಸ್ತಕ ಬರುತ್ತೆ. ಮತ್ತು ಬಹಳಷ್ಟು ಬೇರೆ ಕಟ್ಟೋಣ ಕನ್ನಡ ಕಂಕಣ ಅಂತಕ್ಕಂಥ ಒಂದು ಕವಿತೆಯನ್ನು ಕೂಡ ಅವ್ರು ಬರೀತಾರೆ. ಜೊತೆಗೆ ಶೇಖರಗೌಡ ಮಾಲಿ ಪಾಟೀಲ್ರು ಅವರು ರಾಜಕಾರಣಿಗಳಾದರೂ ಕೂಡ ಅವ್ರು 4 ಪ್ರವಾಸ ಕಥನವನ್ನು ಬರೀತಾರೆ, ಆಧುನಿಕ ಕೃಷಿ ಪದ್ಧತಿ ಅಂತ. ಬಹುಶಃ ಆವಾಗ ಡಿಗ್ರಿ ಓದಬೇಕಾದಾಗ ಅವರು ತ್ರಿಶಂಕು ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಹಯ ಇಟ್ ಎಲ್ಲೆ ಅಂತ. ಎಸ್, ಅದು ಗಂಡನ ಮನೆ ಯಾವುದೇ ಆಗಿರಲಿ, ತವ್ರ ಮನೆ ಹನುಮಸಾಗರ. ಅವರು ಹನುಮಸಾಗರ ಅಂತ ಹೇಳ್ತಾರೆ, ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ರೇಣುಕಾ ಪವಾರ್ ಬಹಳ ಚಂದ ಬರಹಗಳನ್ನು ಬರೀತಿದ್ರು. ಬಹುಶಃ ಈಗ ಅವ್ರ ಬರಹಗಳು ಕಾಣಿಸ್ತಾ ಇಲ್ಲ. ಪದ್ಮಜಾ ದೇಸಾಯಿ ಅಂತ ಗುಮ್ಗೇರಿ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡ್ತಾರೆ. ಹಂಪಿ ಪರಿಸರದ ವೈಷ್ಣವ ಶಿಲ್ಪಗಳಂತಕ್ಕಂಥ ಒಂದು ಸಂಶೋಧನೆ ಮಾಡ್ತಾರೆ. ಹನುಮಾಕ್ಷಿ ಗೋಗಿ ಬಹುಶಃ ನಮ್ಮ ಶಿವಪ್ಪ ನೀರಾವರಿ ಅವರ ಹೆಂಡತಿ. ಅವರು ನಮ್ಮ ಸುರಪುರದ ಶಾಸನಗಳು, ಕಲಬುರಗಿಯ ಶಾಸನಗಳು, ಜಿಲ್ಲೆಯ ಅನೇಕ ಶಾಸನಗಳನ್ನ ಸಂಶೋಧನೆ ಮಾಡ್ತಾರೆ. ರೇಷ್ಮಾ ಕಂದಕೂರ್ ಅಂತಕ್ಕಂಥವ್ರು, ಜಾನಾರ ಕೋಳೂರ್ ಅಂತಕ್ಕಂಥ ನನ್ನೂರ ಕೌದಿ, ಹಂಗಿಲದ ಹಾದಿಯನ್ನ. ನಮ್ಮ ಮಿತ್ರರಾದ ಜೀವನ್ ಸಾಬ್ ಬಿನ್ನಾಳ್ ಅವರು ತುಂಬ ಅದ್ಭುತವಾಗಿ ಮಾತಾಡಿದರು. ಭಾಳ ಧನ್ಯವಾದಗಳು. ಯಾಕಂದರೆ ಇಡೀ ಕುಷ್ಟಗಿ ತಾಲೂಕಿನ ಒಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಎಲ್ಲ ಹೇಳಿದರು ಅವರು. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮ ಸ್ವಯಂ ಹೆಗ್ಗಳಿಕೆ ಅಂತ ಹೇಳಿ ಅಲ್ಲ, ಅದು ಇತಿಹಾಸಕ್ಕೆ ಒಂದು ತೊಂದರೆ ಆಗಬಾರ್ದು ಮತ್ತು ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಏನು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಅದನ್ನು ಅವರವರು ತಮ್ಮ ಇದರೊಳಗೆ ಸೇರಿಸ್ಕೊಳ್ಬೇಕು. ಆವಾಗ ನಾನು ಲಂಕೇಶ್ ಅವ್ರ ಜೊತೆಗೆ ಕೆಲಸ ಮಾಡುವಾಗ ಲಂಕೇಶ್ ಅವರು ಇದ್ದರು. ಅವರ ಅಭಿನಂದನಾ ಗ್ರಂಥೆ ಮಾಡ್ಬೇಕಂಥೇಳಿ ಅಗ್ರಹಾರ ಕೃಷ್ಣಮೂರ್ತಿ, ನಟರಾಜ್ ಹೊಳೆಯಾರು, ಹಿಂಗೆ ಭಾಳ ದೊಡ್ಡವರು, ಶೂದ್ರ ಶ್ರೀನಿವಾಸ್ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ರು ನಮಗೆ ಅವಕಾಶ ಕೊಡಿ ಅಂತೇಳಿ. ಆವಾಗ ಅವರು ನಾನೇನು ಕೇಳಲಿಲ್ಲ, ಇಲ್ಲ ಇವನ್ನೆಲ್ಲ ಬೇಡಿ, ಎಲ್ಲ ಏನೋ ನನಗೆ ಯಾಕೋ ಲೈಕಿಲ್ಲ, ನಮ್ಮ ಕುಷ್ಟಗಿ ಮಾಡಲಿ ಅಂತ ಹೇಳಿಬಿಟ್ರು. ಅದಕ್ಕೆ ನಾನು ಆವಾಗ ಅದ್ಭುತವಾಗಿ ಒಂದೇನಪ್ಪ ಅಂದ್ರೆ ತಲೆಮಾರಿನ ತಳಮಳ ಅಂತಕ್ಕಂಥ ಒಂದು ಟೈಟಲ್ನಲ್ಲಿ ಅವರ ಒಂದು ಪುಸ್ತಕ ಮಾಡಿದೆ. ಅದೊಂದು ಬರ್ಕೋಬೇಕು ತಾವು, ಅಲ್ಲೆಲ್ಲ ಬರ್ಕೋಬೇಕು ಅದೊಂದು. ಯಾಕಂದ್ರೆ ಅದೊಂದು ಇಷ್ಟೊಂದು ಎಲ್ಲ ಹೇಳಿದರೆ ಅದೊಂದು ಬಿಟ್ಟರೆ ಹೆಂಗಂತ. ಆಮೇಲೆ ನಾನು ನಂದೇ ಒಂದು ನಿರೂಪಣೆಯಲ್ಲಿ ಏನಪ್ಪ ಅಂದ್ರೆ ವಕೀಲರೊಬ್ಬರ ವಗೈರೆಗಳು ಅಂತ ಬಂತು. ಅದು ಕರ್ನಾಟಕ ಸ್ಟೇಟ್ ಅಕಾಡೆಮಿ ಆಯಿತು, ಅದು ಒಂದು ಬರ್ಕೊಳ್ಳಿ. ಹಾಗೆ ಪ್ರಜಾಪ್ರಭುತ್ವದ ತಲ್ಲಣಗಳು ಅಂತೇಳಿ ಬೆಂಗಳೂರು ಪ್ರೆಸ್ ಕ್ಲಬ್ ಪ್ರಕಟ ಮಾಡಿತು ನಂದು. ಅದು ಒಂದು ನಂದು ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಇತಿಹಾಸದ ಬಗ್ಗೆ ಒಂದು ಪುಸ್ತಕ.
ಆಮೇಲೆ ಹಂಪಿ ಯೂನಿವರ್ಸಿಟಿಯವರು ನನಗೆ ಇವು ಹಂಪಿ ಯೂನಿವರ್ಸಿಟಿಯವರು ವಾಲ್ಯೂಮ್ಗಳನ್ನ ತಂದರು, ಏನಂತಾರಪ್ಪ ಅಂದ್ರೆ ಸಂಪುಟಗಳನ್ನು, ಇತಿಹಾಸದ ಸಂಪುಟಗಳನ್ನು ಅಂತೇಳಿ. ಅದರೊಳಗಡೆ ನನ್ನ ಸಂಪುಟ ಒಂದಿದೆ, ಅದು ಸ್ವಾತಂತ್ರ್ಯ ನಂತರದ ಭಾರತ ಅಂತೇಳಿ. ಇವು ಮತ್ತಿನ್ನು ಕೆಲವೊಂದೆಲ್ಲ ಸ್ಟೋರಿಗಳು ಅವೆಲ್ಲ ಬಂದಿದ್ದಾವೆ, ಪುಸ್ತಕ ರೂಪವಾಗಿ ಬರ್ತಾ ಇದ್ದಾವೆ ನಾನು ಎಲ್ಲ, ಮತ್ತು ನಾವೆಲ್ಲೂ ಬರ್ತಾ ಇದ್ದಾವೆ. ಅವ್ನು ಮತ್ತೆ ಬೇರೆ ಅವನೇನೋ ಬಂದಿಲ್ಲ, ಬಂದಮೇಲೆ ಹೇಳ್ತೀನಿ. ಕುಷ್ಟಗಿ ಕ್ಷೇತ್ರ ಸಾಹಿತ್ಯ ಸಂಸ್ಕೃತಿಯ ಪುಣ್ಯಕ್ಷೇತ್ರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಸರ್ ಅವರ ಮಾತಿನೊಳಗ ಕುಷ್ಟಗಿ ತಾಲೂಕಿನ ಎಲ್ಲ ಸ್ಥಳೀಯ ಲೇಖಕರ, ಕವಿಗಳ, ಚಿಂತಕರ, ಸಾಧಕರ ಎಲ್ಲರನ್ನ ಸ್ಮರಿಸಿದಂಥ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳು ಮನುಕುಲದ ಕಲಾಕುಸುಮಗಳು, ನಾಡಿನ ಭಾಗ್ಯೋದಯ ಶಿಲ್ಪಿಗಳು, ಮನೆಯಂಗಳ ಬೆಳಗುವ ದೀಪಗಳು. ಈ ದೀಪಗಳು ಆರದಂತೆ ಬತ್ತದಂತೆ ಎಚ್ಚರಿಕೆ ವಹಿಸಿ ಶಿಕ್ಷಣ ನೀಡಬೇಕಿರುವುದು ನಮ್ಮೆಲ್ಲರ ಗುರುತರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಮ್ಮ ಕುಷ್ಟಗಿ ತಾಲೂಕಿನ ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಆತ್ಮಾವಲೋಕನದೊಂದಿಗೆ ವಿಷಯವನ್ನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ಶರಣಪ್ಪ ತೆಮ್ನಾಳ್, ಸಂಪನ್ಮೂಲ ಶಿಕ್ಷಕರು, ಕುಷ್ಟಗಿ ಇವರಿಂದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಸೃಜಾನ್ಯಮೆಹಂ ಎನ್ನುವ ಶ್ಲೋಕವನ್ನು ಶ್ಲಾಘನೆ ಮಾಡ್ತಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಮೇಲೆ ಆಸೀನರಾದಂಥ ಸರ್ವಾಧ್ಯಕ್ಷರಾದಿಯಾಗಿ ಸರ್ವರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಆತ್ಮೀಯರೇ, ಸಮಯ 5 ಗಂಟೆ ಆಗ್ತಾ ಇದೆ. ವಿಷಯ ಮಾತನಾಡುವವರು ತುಂಬ ಜನ ಇದ್ದಾರೆ. ಆದರೆ ಸದ್ಯದ ವಿಷಯ ತಾಲೂಕಿನ ಶೈಕ್ಷಣಿಕ ಸ್ಥಿತಿಗತಿ ಅನ್ನುವಂಥದ್ರ ಬಗ್ಗೆ ಮಾತನಾಡಲಿಕ್ಕಿರುವಂಥದ್ದು. ಹಿಂದೊಮ್ಮೆ ಅನ್ನಿಸ್ತಾ ಇತ್ತು, ಯಾರಿಗೆ ಗುರು ಅನ್ನಬೇಕು, ಯಾರಿಗೆ ಶಿಕ್ಷಕ ಅನ್ನಬೇಕು ಅಂತ ಹೇಳಿ. ನೌಕರಿ ತಗೊಂಡು ಪಗಾರಕ್ಕಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥವರು ಶಿಕ್ಷಕರಾದರೆ, ಕಲಿತುಕೊಂಡು ಸಮಾಜವನ್ನು ತಿದ್ದುವ ಕಾರ್ಯ ಮಾಡುವಂಥವರು ಗುರುಗಳು ಅಂತಂದು ಹೇಳಿದ್ರು ಒಬ್ಬರು ಚಿಂತಕರು ಈ ಮಾತನ್ನು. ಶಿಕ್ಷಕರಿಗೆ ಮತ್ತು ಗುರುಗಳಿಗೆ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಎಲ್ಲರೂ ಶಿಕ್ಷಕರಾಗೋದಿಲ್ಲ, ಎಲ್ಲರೂ ಗುರುಗಳಾಗೋದಿಲ್ಲ. ಗುರು ಅನಿಸ್ಕೋಬೇಕಾದ್ರೂ ಕೂಡ ಒಂದಿಷ್ಟು ತ್ಯಾಗ ಬೇಕಾಗಿದೆ, ಒಂದಿಷ್ಟು ಬಲ ಬೇಕಾಗಿದೆ, ಒಂದಿಷ್ಟು ಸಂಯಮ ಬೇಕಾಗಿದೆ ಅನ್ನುವಂಥದ್ದನ್ನು. ಈ ಕಾರಣಕ್ಕಾಗಿ ಇವತ್ತು ನಮ್ಮ ತಾಲೂಕಿನ ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನು ಮಾತನಾಡಲಿಕ್ಕೆ ಒಂದಿಷ್ಟು ಭಯವೂ ಕೂಡ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಬೆಳಗಿನ ಉದ್ಘಾಟನೆಯ ಸಮಾರಂಭದಲ್ಲಿ ಮಾನ್ಯ ಮಾಜಿ ಸಚಿವರು, ಮಾಜಿ ಶಾಸಕರು ಒಂದು ಮಾತು ಹೇಳಿದರು. ಸಾಹೇಬರು ಹೇಳಿದಂತೆ ನಮ್ಮ ಜಿಲ್ಲೆಯಲ್ಲಿ 7,000 ವಿದ್ಯಾರ್ಥಿಗಳಿಗೆ, ಅದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು. ಹಾಗಾದರೆ ಇದರ ಹಿನ್ನೆಲೆಯಾಗಿ ನೋಡ್ತಾ ಹೋದರೆ, ಇದನ್ನು ರಿಸರ್ಚ್ ಥ್ರೂ ನಾವು ನೋಡ್ತಾ ಹೋದರೆ ಇದ್ರ ಹಿಂದಿರುವುದು ತಪ್ಪು ಯಾರದು? ಶಾಲೆಗಳದ್ದೋ ಅಥವಾ ಶಾಲೆಯಲ್ಲಿ ಕಲಿಸುವ ಶಿಕ್ಷಕರದ್ದೋ ಅಥವಾ ಹೆತ್ತು ಹೊತ್ತು ಸಾಕಿ ಸಲಹುತ್ತಿರುವ ಪಾಲಕರದ್ದೋ ಅಥವಾ ಕಣ್ಣು ತೆರೆದು ನೋಡುತ್ತಿರುವ ಸಮಾಜದ್ದು? ಈ ವ್ಯವಸ್ಥೆಯಲ್ಲಿ ಕೇವಲ ಭಾಗ ಮಾತ್ರವಾಗಿ ಇವತ್ತು ಶಾಲೆಗಳಿವೆ, ನಾಮಕಾವಸ್ಥೆಯಾಗಿ ಕಲಿಸುವ ಶಿಕ್ಷಕರಿದ್ದಾರೆ ಅಂದರೆ ತಪ್ಪಾದೀತು. ಅದರ ಹಿಂದೆ ಪರಿಶ್ರಮವೂ ಇದೆ, ಪ್ರತಿಫಲವೂ ಇದೆ, ಈ ಸಮಾಜದ ಕಣ್ತೆರೆಸುವ ತಂತ್ರವೂ ಇದೆ, ಮಂತ್ರವೂ ಇದೆ. ಅಂದಾಗ ಮಾತ್ರ ಈ ಒಂದು 7,000 ಅನ್ನುವಂತಹ ಸಂಖ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲದೆ ಹೋತು ಅಂತಂದ್ರೆ, ಓದಲಿಕ್ಕೆ ಬರುವ 7,000 ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅನ್ನುವಂತಹ ಕಾಲಘಟ್ಟದಲ್ಲಿ ಧಾರವಾಡದ IITಯಲ್ಲಿ ಒಬ್ಬರು ಪ್ರೊಫೆಸರಿ ಸ್ಯಾಲ್ರಿ ತಗೊಳ್ಳುವಂಥ, ಈ ಜಗತ್ತಿನ ಹೆಚ್ಚಿನ ಸಂಬಳ ತಗೊಳ್ಳುವಂಥ ಪ್ರೊಫೆಸರ್ ದೇಸಾಯಿ ಸರ್ ಅನ್ನುವಂಥವ್ರು ಕೂಡ ನಮ್ಮ ತಾಲೂಕಿನ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇವತ್ತು ಅದೇ 7,000 ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬರೋದಿಲ್ಲ ಅನ್ನುವಂಥ ಪಟ್ಟಿಯಲ್ಲಿ ರಾಜಸ್ಥಾನದ ಒಂದು ಜಿಲ್ಲೆಯ SP ಆಗಿ ಕಾರ್ಯನಿರ್ವಹಿಸುವಂಥ ಕಂದುಕೂರಿನ ರಮೇಶ್ ತಳವಾರ್ ಅನ್ನುವಂಥ ವಿದ್ಯಾರ್ಥಿ ಕೂಡ ಇದ್ದಾನೆ ಅನ್ನುವಂಥದ್ದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ ಬಂಧುಗಳೇ. ಹಾಗಾದರೆ ನಮ್ಮ ಶಿಕ್ಷಣ ಎಲ್ಲಿದೆ? ಇವತ್ತು ನಾವು ಪಾಲಕರಿಗೆ ವಿನಂತಿ ಮಾಡಿಕೊಳ್ಬೇಕಾಗಿದೆ. ಕೇವಲ ಅಂಕಗಳ ಹಿಂದುಗಡೆ ನಾವು ಮಕ್ಕಳನ್ನು ಓಡಿಸ್ತಾ ಇದ್ದೀವಿ. ಕೇವಲ ನಾವು A ಗ್ರೇಡೋ ಅಥವಾ A+ ಇದರಿಂದ ನಾವು ಮಕ್ಕಳನ್ನು ಓಡಿಸ್ತಾ ಇದ್ದೀವಿ ವಿನಃ ಬದುಕಿನ ಮೌಲ್ಯಗಳನ್ನು ಕಲಿಸುವಲ್ಲಿ ಎಡುತ್ತಾ ಇದ್ದೀವಿ ಅನ್ನುವಂಥದ್ದನ್ನು. ಇತಿಹಾಸದ ಪಾಠಗಳು ನಮಗೆ ಹೇಳಿದ್ದು ಅದನ್ನೇ, ಮೌಲ್ಯಗಳನ್ನು ಕಲಿಸುವ ಶಿಕ್ಷಣ ಆಗಬೇಕೇ ವಿನಃ ಅಂಕಗಳಿಂದ ಹೋಗುವಂಥ ಶಿಕ್ಷಣ ಆಗಬಾರ್ದು ಅನ್ನುವಂಥದ್ದು. ಅದಕ್ಕೆ ಮಾರ್ಕ್ಸ್ವಾದಿಗಳಾಗಿದ್ದೀವಿ ನಾವು ಅಂತ ಹೇಳ್ತಾರೆ.
ಮಾರ್ಕ್ಸಿಂದ ಹೋಗ್ತಕ್ಕಂಥ ಮಾರ್ಕ್ಸ್ವಾದಿಗಳಿಗೆ ಹೆಚ್ಚಿನ ಬೆಲೆ ಇಲ್ಲ. ಇದಕ್ಕೆ ಒಂದು ದೃಷ್ಟಾಂತದ ಮೂಲಕ ನಾನು ಹೇಳ್ಬೇಕಂತಂದ್ರೆ, ಕೇವಲ 2 ತಿಂಗಳ ಹಿಂದೆ ಇಟ್ಸ್ ಸ್ಟೋರಿ ಹ್ಯಾಪನ್ಡ್ ಇನ್ UP, ಉತ್ತರ ಪ್ರದೇಶ, ಲಕ್ನೋ ಡಿಸ್ಟ್ರಿಕ್ಟ್. ಅಲ್ಲಿ ಒಬ್ಬರು ಕರ್ನಲ್, ಲೆಫ್ಟಿನೆಂಟ್ ಕರ್ನಲ್ ಅವರು, ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ಅವರು ತಮ್ಮ 2 ಮಕ್ಕಳನ್ನ ಬಹಳ ಅದ್ಭುತವಾದ ಶಿಕ್ಷಣವನ್ನು ಕಲಿಸಿಕೊಟ್ಟಿರ್ತಾರೆ. 2 ಗಂಡು, ಒಬ್ನು ಮನೋಜ, ಇನ್ನೊಬ್ನು ಚೇತನ್. ಇದು ಕಟ್ಟಿದ ಕಥೆಯಲ್ಲ, ಇದು ರಿಯಲ್ ಸ್ಟೋರಿ. ಮನೋಜ್ ಮತ್ತು ಚೇತನ್ ಅನ್ನುವಂಥ 2 ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಭಾಳ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಕೂಡ ಕಲಿಸ್ತಾರೆ. ಕೊನೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ. ಒಳ್ಳೆ ಮನೆತನದ ಹೆಣ್ಣನ್ನು ತಂದು ಮದುವೆನೂ ಮಾಡ್ತಾರೆ. ಕೊನೆಗೆ ಅವರ ಒಂದು ನೌಕರಿಗಾಗಿ ಅವರನ್ನು ವಿದೇಶಕ್ಕೆ ಕೂಡ ಕಳಿಸಿಕೊಡ್ತಾರೆ. ನ್ಯೂಯಾರ್ಕದಲ್ಲಿ ಅವರು ಪ್ರೆಸೆಂಟ್ ಆಗಿ ಕೆಲಸ ಮಾಡುವಂಥದ್ದು ಅಂತ ಹೇಳಿ ಇತಿಹಾಸದಲ್ಲಿದೆ. ಅವರು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭ, ವಿದೇಶದಲ್ಲಿ ಅಣ್ಣ ತಮ್ಮ ಒಂದೇ ಕಡೆ ಕೆಲಸ ಮಾಡ್ತಾರೆ, ಒಂದೇ ಊರಲ್ಲಿ ಇರ್ತಾರೆ, ಆದರೆ ಭೇಟಿ ಆಗೋದಿಲ್ಲ ಅವರು. ಆದರೆ ಈ ಒಂದು ಲಕ್ನೋದಲ್ಲಿ ಇರುವಂತಹ ತಂದೆ ತಾಯಿ ಇಬ್ಬರು ಅಕಾಲಿಕವಾಗಿ ವೃದ್ಧಾಪ್ಯವನ್ನು ಅವರು ಎದುರಿಸಬೇಕಾಗುತ್ತೆ. ಕೊನೆಯ ಸಂದರ್ಭ 2 ತಿಂಗಳ ಹಿಂದೆ ಆ ತಾಯಿ ತೀರಿ ಹೋಗ್ತಾಳೆ. ಅವಾಗ ಆ ಲೆಫ್ಟಿನೆಂಟ್ ಕರ್ನಲ್, ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ಅವರಿಗೊಂದು ಫೋನ್ ಮಾಡಿ ಹೇಳ್ತಾರೆ, ಚೇತನ್, ನಿನ್ನ ತಾಯಿ ತೀರಿ ಹೋದ್ಲು, ನೀವಿಬ್ಬರು ಬನ್ನಿರಿ ಭಾರತಕ್ಕೆ. ಹಾಗಾಗಿ ಕೊನೆ ಗಳಿಗೆಯೊಳಗೆ ನಿಮ್ಮನ್ನು ಇಬ್ಬರನ್ನೂ ನೋಡಬೇಕು ಅಂಥೇಳಿ ನಿನ್ನ ತಾಯಿ ತುಂಬ ಹಂಬಲಿಸ್ತಾ ಇದ್ಲು. ಆದ್ರೆ ಅದು ಆಗಲಿಲ್ಲ. ದಯವಿಟ್ಟು ಈಗಲಾದರೂ ಅವಳೊಂದು ಶ್ರಾದ್ದ ಕಾರ್ಯವನ್ನು ಮಾಡ್ಲಿಕ್ಕಾದ್ರೂ ನೀವು ಬನ್ನಿರಿ ಅಂತ ಹೇಳಿದಾಗ, ಕೊನೆಗೆ ಆ ಚೇತನ್ ಅನ್ನುವಂಥ ಕಿರಿಯ ಮಗ ಏನು ಮಾಡ್ತಾನೆ, ತನ್ನ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದಾಗ ಮನೋಜ್ ಎಲ್ಲಪ್ಪ ಅಂತ ಕೇಳ್ತಾನೆ. ಇಲ್ಲ, ಮನೋಜ್ ಬರೋದು ಲೇಟ್ ಆಯಿತು, ನಾನು ಅವನ ಸಂಪರ್ಕ ಮಾಡಿಲ್ಲ, ಹಾಗಾಗಿ ನನ್ನ ಮೊದಲನೇ ಫ್ಲೈಟ್ ಇತ್ತು, ನಾನು ಬೇಗ ಬಂದೆ ಅಂತ ಹೇಳ್ತಾರೆ. ಹೇಳಿದಾಗ ಕೊನೆಗೆ ಆ ತಂದೆ ಬಹಳ ಅಳ್ತಾ ಕೇಳ್ತಾರೆ, ಇಲ್ಲ ಸಣ್ಣವನು ನೀನು, ನಿನಗಷ್ಟು ಜೀವ ಇರಲಿಲ್ಲ, ನಿಮ್ಮ ತಾಯಿ ದೊಡ್ಡವನು ಅವನು ಮನೋಜ ಅಂತೇಳಿ, ಅವನಿಗೆ ಮುನ್ನ ಅಂತ ಕರಿತಿದ್ಲು, ಹಾಗಾಗಿ ಅವನ ಹೆಸರು ಹೇಳಿ ಪ್ರಾಣ ಬಿಟ್ಲು, ಅವನು ಬಂದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅವಾಗ ಆ ಚೇತನ್ ಆ ಅಪ್ಪನಿಗೆ ಸೈಡಿಗೆ ಕರೆದು ಹೇಳ್ತಾನೆ, ಇಲ್ಲಪ್ಪ, ಅಣ್ಣ ಹೇಳಿ ಕಳಿಸಿದ್ದು, ತಾಯಿ ಸತ್ತಿದ್ದಾಳ, ನೀನು ಹೋಗು, ಮುಂದೆ ತಂದೆ ಸತ್ತಾಗ ನಾನು ಹೋಗ್ತೀನಿ ಅಂತ ಹೇಳಿ ಕಳಿಸಿದ್ದಾನಪ್ಪ, ಅದಕ್ಕೆ ನಾನು ಒಬ್ಬನೇ ಬಂದೆ ಅಂತ ಹೇಳ್ತಾನೆ. ಹೌದನಪ್ಪ, ಹೀಗೆಲ್ಲ ನಿಮ್ಮಿಬ್ಬರ ಮಧ್ಯೆ ಕಮಿಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀರಾ, ಒಳ್ಳೇದಪ್ಪ ಅಂತಂದು ಹೇಳಿ ಆ ಶವದ ಮುಂದುಗಡೆ ಜನರು ಇರ್ತಾರೆ. ಕೊನೆಗೆ ಆ ತಂದೆ, ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್, ಆ ತಂದೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಭಾಳ ಸುದೀರ್ಘವಾದ ಒಂದು ಲೆಟರನ್ನು ಬರೆದಿಟ್ಟಿರ್ತಾನೆ. ಆ ಲೆಟ್ರು ಓದಕ್ಕಾಗೋದಿಲ್ಲ, ಅವನು ಬರಿತಾನೆ ಅಂತ ಗೊತ್ತಾಗೋದಿಲ್ಲ. ಬಟ್ ಒಳಗಿನಿಂದ ಗುಂಡಿನ ಸದ್ದು ಮಾತ್ರ ಕೇಳುತ್ತಾ. ಆ ಗುಂಡಿನ ಸದ್ದು ಯಾಕಿದು ಬಂತು ಅಂತ ಹೋಗಿ ಎಲ್ಲರೂ ನೋಡಿದಾಗ ಆ ತಂದೆ ತನ್ನ ಬಂದೂಕಿನಿಂದ ಏನು ಮಾಡಿರ್ತಾನ, ಗುಂಡು ಹೊಡ್ಕೊಂಡು ಆರಿಸಿಕೊಂಡು ಸತ್ತು ಹೋಗಿರ್ತಾನೆ. ಅವಾಗ ಪಕ್ಕಕ್ಕೊಂದು ಲೆಟರ್ ಇರ್ತೈತಿ, ಅವ್ರ ಪಕ್ಕಕ್ಕೊಂದು ಲೆಟರ್ ಇರ್ತೈತಿ. ಆ ಲೆಟರ್ ಒಳಗೆ ಭಾಳ ಸ್ಪಷ್ಟವಾಗಿ ಬರೆದಿರ್ತಾರ, ಚಿನ್ನು ಮತ್ತು ಮುನ್ನ ಅಂತೇಳಿ, ಚಿಂಟು ಮತ್ತು ಮುನ್ನ ಅಂತೇಳಿ ನಾವಿಬ್ಬರು ನಿಮ್ಮನ್ನು ಪ್ರೀತಿಯಿಂದ ಕರೆದಿವಿ, ನೀವೆಷ್ಟು ಶಿಕ್ಷಣ ಕೊಡ್ತೀರಿ ಕೇಳಿದಷ್ಟೆಲ್ಲ ಓದಿಸಿದ್ವಿ, ನೀವೆಲ್ಲಂತೀರಲ್ಲಿ ಶಾಲೆ ಕಲಿಸಿದ್ವಿ, ಎಂಥವ್ರಂತೀರಿ ಅಂತರ ಮನೆತನದ ಹೆಣ್ಣು ಮಾಡಿದ್ವಿ, ಎಲ್ಲ ಆಯಿತು, ಮಕ್ಕಳಾಯಿತು, ಕೈ ತುಂಬ ಸಂಬಳ ಬಂತು, ಅವಾಗಿಷ್ಟೋ ಇವಾಗಿಷ್ಟೋ